ओम नमस्ते हस्त भगवन्ने विश्वेश्वराय महादेवाय त्र्यंबकाय त्रिपुरंदकाय। ಸತ್ಯ, ನೀನು ಬರಲ್ಲ ಅಂತ ನಮ್ಮೆಲ್ರಿಗೂ ಎಷ್ಟು ಟೆನ್ಷನ್ ಆಗೋಗಿತ್ತು ಗೊತ್ತಾ. ಸದ್ಯ ನೀನು ಬಂದ್ಯಲ್ಲ, ಇದು ನಮಗೆ ರಿಯಲ್ ಹಬ್ಬ ಅಂದರೆ. ನನಗೂ ಬರಬೇಕು ಅಂತ ತುಂಬ ಆಸೆ ಇತ್ತು, ಅದು ಕಾರ್ತಿಕಿಂದ ನೆನ್ಸಾಯ್ತು ಅಲ್ವೇನ್ರಿ? ಕೊನೆಗೂ ಹಬ್ಬ ಮಾಡಿದ್ವಲ್ಲ, ಅದೇ ಖುಷಿ. ಥ್ಯಾಂಕ್ಸ್ ಬಾವ ಅಕ್ಕನ ಕರ್ಕೊಂಬಂದಿದ್ದಕ್ಕೆ. ಇವತ್ತು ರಾತ್ರಿ ಫುಲ್ಲು DJ ಇರುತ್ತೆ, ಇದ್ಬಿಟ್ಟೆ ಹೋಗ್ಬೇಕು ನೀವು. ಅಯ್ಯೋ, ಅಷ್ಟೊಂದೆಲ್ಲ ಟೈಮ್ ಇಲ್ಲ, ನಮ್ಮನೇಲೂ ಪೂಜೆ ಇದೆ, ಅಲ್ಲಿ ಹೋಗ್ಬೇಕಲ್ವಾ. ಏಯ್, ಅದಕ್ಕೆ ಯಾಕೆ ಬೇಜಾರು ಮಾಡ್ಕೋತೀರಾ? ಈಗ ನಾನು ಬಂದಿದ್ದೀನಲ್ವಾ, ಇದೇ ಖುಷಿಗೊಂದು ಹಾಡಿಲ್ವಾ? ಏನ್ ನಡೀತಿದೆ ಇಲ್ಲಿ? ಅಪ್ಪ, ನಿನ್ನ ಮುದ್ದಿನ ಮಗನು ಸೊಸೆನು ಅಮ್ಮ ಆಚೆ ಹೋಗ್ಬೇಡ ಅಂತ ಹೇಳಿದ್ರು ಆಚೆ ಹೋಗಿದ್ದಾರೆ. ಈಗ ಏನಾಯ್ತು ಅಂತ ಪ್ರಶ್ನೆ ಮಾಡಿದ್ರೆ ಕತೆ ಹೇಳ್ತಿದ್ದಾರೆ. ಏನಾಯ್ತು? ಅಪ್ಪ, ನಾನು ಸತ್ಯ ಆಚೆ ಹೋಗಿದ್ದಂತೂ ಸತ್ಯ, ಆದ್ರೆ ನಾವು ಹೋಗಿದ್ದು ನನ್ನ ಫ್ರೆಂಡ್ ಮನೆಗೆ. ಹಬ್ಬ ಅಲ್ವಾ, ಅದಕ್ಕೆ ಅರ್ಶನ ಕುಂಕುಮ ದಂಪತಿ ಬಾಗಿನ ಕೊಡಕ್ ಕರೆದಿದ್ರು. ಅದಕ್ಕೆ ನಾನು ಸತ್ಯನ್ ಕರ್ಕೊಂಡು ಹೋಗಿದ್ದೆ. ಅವಳೆ ಆಚೆ ಹೋಗಿಲ್ಲಮ್ಮ. ನೀವು ಬೈಯೋದಾದ್ರೆ ನನ್ಗೆ ಬೈರಿ. ನನಗೆ ಚೆನ್ನಾಗಿ ಗೊತ್ತು ನೀನು ಇವಳನ್ನು ಕಾಪಾಡೋದಕ್ಕೋಸ್ಕರ ಸುಳ್ಳು ಹೇಳ್ತಿದ್ಯಾ ಅಂತ. ಅವನು ಯಾಕೆ ಸುಳ್ಳು ಹೇಳ್ತಾನೆ? ಹಬ್ಬದ ದಿವಸ ಏನ್ ನಿಂದು? ಅಷ್ಟಕ್ಕೂ ಆಚೆಗೆ ಹೋಗಿ ಬಂದ್ರೆ ಏನ್ ತಪ್ಪು?
ಅವರಿಬ್ಬರು ಗಂಡ ಹೆಂಡತಿ. ಪ್ರತಿಯೊಂದಕ್ಕೂ ಕೊಂಕು ಹುಡುಕಬೇಡ ಸೀತಾ. ಆಹಾ, ಇವಳಿಂದಾಗಿ ನಾನು ನಿಮಗೆ ಬೇಡವಾಗ್ಬಿಟ್ನಾ? ನಾನು ನಿಮಗೆ ಸದ್ರ ಆಗ್ಬಿಟ್ಟೆ ಅಲ್ವಾ? ನಾನು ಏನೋ ಹೇಳಿದ್ರೆ ನೀನು ಏನೋ ಹೇಳ್ತಿದೀಯಲ್ಲ ಸೀತಾ. ಮಕ್ಕಳನ್ನ ಕಟ್ಟಾಕಬಾರ್ದು ಕಣೆ. ಪ್ರೀತಿ ಅಂದ್ರೆ ಸ್ವತಂತ್ರ, ಬಂಧನ ಅಲ್ಲ ಕಣೆ. ನೀನು ಹೇಳಿದ್ದೇ ನಡಿಬೇಕು ಅಂದ್ರೆ ಹೇಗೆ? ಅವರೇನು ಪುಟ್ಟ ಮಕ್ಕಳ? ಬೆಳೆದಿದ್ದಾರೆ. ಏನು ಮಾಡಬೇಕು ಏನು ಮಾಡಬಾರದು ಅನ್ನೋ ವಿವೇಚನೆ ಅವ್ರಿಗೂ ಇದೆ. ನಿಜವಾಗ್ಲೂ ಹೇಳ್ತಾ ಇದ್ದೀನಿ, ನನಗೆ ಎಷ್ಟು ಬೇಜಾರಾಗ್ತಿದೆ ಗೊತ್ತಾ? ಅತ್ತೆಗೆ ಸುಳ್ಳು ಹೇಳಿ ಹೋಗಿದ್ದು ತಪ್ಪಲ್ವಾ? ನಿಜ ಹೇಳಿದಿದ್ರೆ ನಮ್ಮಮ್ಮ ನೀನ್ ಹೋಗಕ್ ಬಿಡ್ತಾ ಇರ್ಲಿಲ್ಲ. ನಿಮ್ ಏರಿಯಾ ಗಣೇಶನು ನೀನ್ ನೋಡಕ್ ಆಗ್ತಾ ಇರ್ಲಿಲ್ಲ. ಗೊತ್ತು, ಆದ್ರೆ ನಾನೀಗ ಈ ಮನೆ ಸೊಸೆ. ಅತ್ತೆ ಹೇಳ್ದಂಗೆ ಕೇಳ್ಕೊಂಡಿರೋದು ನನ್ನ ಧರ್ಮ. ನೀನ್ ಬೇರೆ ಚೆನ್ನಾಗಿದ್ಯಾ, ಅವ್ರ ಕಣ್ ತಪ್ಸಿ ನನ್ನೇ ಕರ್ಕೊಂಡು ಹೋಗ್ಬಿಟ್ಟೆ. ಓ, ಇವಾಗ ತಪ್ಪೆಲ್ಲ ನಂದೇನಾ? ಹ್ಞೂ. ಸತ್ಯ, ಸಂಜೆ ಅತ್ತೆಗೆ ತಕ್ಕ ಸೊಸೆ ಟೈಪ್ಸ್ ಸಿನಿಮಾ ನೋಡಿ ಇನ್ಸ್ಪೈರ್ ಆಗಿದ್ಯಾ ಹೇಗೆ? ಮಾಡೋದೆಲ್ಲ ಮಾಡ್ಬಿಟ್ಟು ಇವಾಗ ನೀನ್ ಹೋಗಿದ್ ತಪ್ಪಂತೆ, ನಿನ್ನ ಕರ್ಕೊಂಡು ಹೋಗಿದ್ ನಂದೇ ತಪ್ಪಂತೆ. ಸರಿಯಾಗಿದ್ಯಾ? ಹಾಗಲ್ಲ ಅಮೂಲ್ ಬೇಬಿ, ನಿನಗೆ ಅರ್ಥ ಆಗಲ್ಲ ಬಿಡು. ಹೌದಮ್ಮ, ನನ್ಗೇನು ಅರ್ಥ ಆಗಲ್ಲ. ನೀನ್ ಕರ್ಕೊಂಡು ಹೋದ್ರು ತಪ್ಪು, ನೀನ್ ಕರ್ಕೊಂಡು ಹೋಗಿಲ್ಲ ಅಂದ್ರೂ ತಪ್ಪು. ಒಂದ್ ವೇಳೆ ನಿನ್ನ ಕರ್ಕೊಂಡು ಹೋಗಿರ್ಲಿಲ್ಲ ಅಂದಿದ್ರೆ ಅವಾಗ್ಲೂ ನನ್ನ ಜೊತೆ ಜಗಳನೇ ಆಡ್ತಾ ಇದ್ದೆ. ಹಾಗಲ್ಲ ಅಮೂಲ್ ಬೇಬಿ, ಅತ್ತೆಗೆ ನಾನು ನಿಜ ಹೇಳಿ ಹೋಗ್ಬೇಕಿತ್ತು. ಮದ್ವೆ ಆದ್ಮೇಲೆ ಗಂಡನ ಮನೆನೇ ಎಲ್ಲ, ಅಲ್ಲಿದ್ ರೀತಿ ನೀತಿಗೆ ತಕ್ಕಾಗಿರ್ಬೇಕು ಅಂತ ಅಮ್ಮ ಯಾವಾಗ್ಲೂ ಹೇಳೋರು. ಆದ್ರೆ ನಾನ್ ನೋಡಿದ್ರೆ ಹಾಗಂತ ಮದ್ವೆ ಆಗಿದ ತಕ್ಷಣ ತವ್ರ ಮನೇನ್ ಮರಿಬೇಕಾ? ಹಾಗೇನಾದ್ರೂ ರೂಲ್ಸ್ ಇದೆಯಾ? ನೋಡು ಸತ್ಯ, ನೀನ್ ಬೇಜಾರ್ ಮಾಡ್ಕೊಬೇಕಾಗಿರೋದು ಏನೂ ಇಲ್ಲ. ಇಷ್ಟು ವರ್ಷ ನಿಮ್ ಏರಲ್ಲಿ ಹಬ್ಬ ಮಾಡ್ತಾ ಇದ್ದೆ, ಸಡನ್ ಆಗಿ ನಿಂಗೆ ಅಲ್ಲಿ ಹೋಗ್ಬೇಡ ಅಂತ ಹೇಳಿದ್ರೆ ಅದ್ ನಿನ್ಗೂ ಕಷ್ಟ. ಪಾಪ ಹುಡುಗರು ನೀನ್ ಬರ್ತೀಯಾ ಅಂತ ನಿನ್ಗೋಸ್ಕರ ಕಾಯ್ಕೊಂಡು ಕೂತಿದ್ರು. ಒಂದ್ ವೇಳೆ ನೀನ್ ಹೋಗಿರ್ಲಿಲ್ಲ ಅಂದಿದ್ರೆ ಅವ್ರಿಗೆ ಬೇಜಾರಾಗ್ತಿರ್ಲಿಲ್ವಾ? ಆ ಆಂಗಲ್ ಇಂದನೂ ಯೋಚನೆ ಮಾಡು. ಸುಮ್ನೆ ನಿನ್ ಕ್ಯಾರೆಕ್ಟರ್ ಬಿಟ್ಟೆಲ್ಲ ಯೋಚನೆ ಮಾಡಬೇಡ, ಅದ್ ನಿಂಗೆ ಸೂಟು ಆಗಲ್ಲ. ಇಲ್ಲ ಅಮೂಲ್ ಬೇಬಿ, ನಾನೀಗ ನನ್ನ ಕ್ಯಾರೆಕ್ಟರ್ನ ಬದಲಾಯಿಸ್ಕೊಳ್ಳೇಬೇಕು. ಈ ಮನೆಗೆ ಅತ್ತೆಗೆ ಹೇಗೆ ಬೇಕೋ ಹಾಗೆ ನಡ್ಕೋಬೇಕು. ಅವ್ರ ಮನ್ಸಿಗೆ ನನ್ನಿಂದ ಬೇಜಾರಾಗಬಾರ್ದು. ಸರಿ, ಬದಲಾಯಿಸ್ಕೋ, ನಿನಗೆ ಹೇಗೆ ಬೇಕೋ ಹಾಗೆ ಇರೋ. ಆದ್ರೆ ನನಗೆ ಮಾತ್ರ ತಲೆ ತಿನ್ಬೇಡ. ಬೆಳಿಗ್ಗೆಯಿಂದ ಓಡಾಡಿ ಓಡಾಡಿ ಫುಲ್ ಸುಸ್ತಾಗ್ಬಿಟ್ಟಿದೆ, ನಾನು ಮಲ್ಕೊಬೇಕು. ಗುಡ್ ನೈಟ್. ಸಾರಿ ಅತ್ತೆ, ನನ್ನನ್ನು ಕ್ಷಮಿಸ್ಬಿಡಿ. ಕಾಣ್ಬೋದು, ಅದಕ್ಕೇನು ಕಾಸಿಲ್ವಲ್ಲ. ಅದೆಲ್ಲ ಸರಿ, ನನ್ನ ನೋಡ್ ನಿನಗೆ ಯಾಕೆ ಅಷ್ಟೊಂದು ಉರಿ ಅಂತ? ನೋಡು, ಸುಮ್ಮನೆ ನನ್ನನ್ನ ರೇಗಿಸ್ಬೇಡ ಅನ್ನೋರ್ಗೆ ರೇಗಿಸ್ಬಾರ್ದು ಅನ್ನೋದು ಗೊತ್ತಿರ್ಬೇಕು. ಇನ್ನೊಬ್ರನ್ನ ಬಾವಿಗೆ ತಳ್ಳಿ ಆಳ ನೋಡೋರು ತಾವು ಬಾವಿಲ್ ಬೀಳೋದಕ್ಕೆ ರೆಡಿ ಆಗಿರ್ಬೇಕು. ವಾಟ್ ಡು ಯು ಮೀನ್? ಆಗ್ಲೇ ನಿನ್ ತಾಳಿ ವಿಚಾರದಲ್ಲಿ ಏನಂದ ಹೇಳು? ನಾವೆಲ್ಲ ಗ್ರ್ಯಾಂಡ್ ಡಿಸೈನ್ಸ್ ನೋಡೇ ಇರಲ್ಲ, ಅದಕ್ಕೆ ಸಿಂಪಲ್ ಆಗಿರೋದೇ ಇಷ್ಟ, ಬಂಗಾರ ತಗೊಳ್ಳೋದಕ್ಕೆ ಯೋಗ್ಯತೆ ಇಲ್ಲದೆ ಇರೋರು ಅಂದೆ ಅಲ್ಲ? ಆಫ್ ಕೋರ್ಸ್, ಸತ್ಯ ಯಾವಾಗ್ಲೂ ಕಹಿಯಾಗೇ ಇರುತ್ತೆ. ಕರೆಕ್ಟ್, ಸತ್ಯ ಯಾವಾಗ್ಲೂ ಕಹಿಯಾಗೇ ಇರುತ್ತೆ. ಅಂಥದ್ದೇ ಇನ್ನೊಂದು ಸತ್ಯ ಹೇಳ್ತೀನಿ, ಕೇಳ್ತೀಯಾ? ಬಂಗಾರ ತಗೊಳ್ಳೋ ಯೋಗ್ಯತೆ ಇಲ್ಲ ಅಂದ್ರು ಕತ್ತೆಗೆ ತಾಳಿ ಹಾಕೊಂಡಿದ್ದೀನಿ. ಅರ್ಶನದ ಕೊಂಬು ಕಟ್ಕೊಂಡಾದ್ರೂ ಸಂಸಾರ ಮಾಡಬೇಕು ಅನ್ನೋ ಮನ್ಸಿದೆ ನನಗೆ. ಆದ್ರೆ ನಿನಗೆ ಎಲ್ಲ ಇದ್ದು ಬರೀ ಕತ್ತಲ್ಲಿ ಯಾಕೆ ಓಡಾಡ್ತಿದ್ಯಾ? ನಿನ್ನ ಯೋಗ್ಯತೆ ಏನು? ಒಪ್ತೀನಿ, ನಾನು ಗ್ರ್ಯಾಂಡ್ ಡಿಸೈನ್ಸ್ಗಳನ್ನ ನೋಡೇ ಇಲ್ಲ, ನನ್ನ ಹತ್ರ ಚಿನ್ನ ತಗೊಳ್ಳೋದಕ್ಕೂ ಕಾಸಿಲ್ಲ. ಏನಿವಾಗ? ನೀನ್ ತಿನ್ನೋದು ಅನ್ನನೇ, ನಾನ್ ತಿನ್ನೋದು ಅನ್ನನೇ ತಾನೆ? ಅಷ್ಟಕ್ಕೂ ಗಂಡನ ಮನೆ ಬಿಟ್ಟು ತವ್ರ ಮನೆಗೆ ಬಂದು ಕೂತಿದ್ಯಲ್ಲ,
ನನ್ನ ಯೋಗ್ಯತೆ ಬಗ್ಗೆ ಮಾತಾಡೋದಕ್ಕೆ ನಿನಗೆ ಯಾವ ಯೋಗ್ಯತೆ ಇದೆ? ನೋಳ್ಗೆ ಉದ್ದ ಹಾಕ್ತಿದೆ, ಹುಷಾರ್. ನನ್ನ ಕಡೆ ಬೆರಳು ತೋರಿಸೋದಕ್ಕೂ ಮೊದಲು 3 ಬೆರಳು ನಿನ್ನ ಕಡೆ ತೋರಿಸ್ತಿದೆ, ಅದನ್ನ ಮರಿಬೇಡ. ಇವತ್ತು ನನಗೆ ತೋರಿಸಿರೋ ಬೆರಳನ್ನು ಇಳಿಸಿದ್ದೀನಿ. ಅಗತ್ಯ ಬಿದ್ದರೆ ನಿನ್ನ ಮೈಯಲ್ಲಿರೋ ಕೊಬ್ಬನ್ನು ಇಳಿಸ್ತೀನಿ. ಕೀರ್ತನ, ನಮ್ಮನ್ನ ನೋಡಿ ಜನ ಉರ್ಕೋತಿದ್ದಾರೆ ಅಂದ್ರೆ ನಾವು ಬೆಳೀತಿದ್ದೀವಿ ಅಂತ ಅರ್ಥ. ಸುಮ್ಮನೆ ಕಾಲ್ ಕೆರ್ಕೊಂಡು ಜಗಳಕ್ಕೆ ಬರೋದು, ನನಗೆ ಟಾಂಗ್ ಕೊಡೋದೆಲ್ಲ ಮಾಡಬೇಡ. ಇದನ್ನೆಲ್ಲ ನಾನು ನಿನಗಿಂತ ಚೆನ್ನಾಗೇ ಮಾಡ್ತೀನಿ. ಆಗಲೇ ಮನೆಯಿಂದ ಆಚೆ ಕಳಿಸೋದ್ರ ಬಗ್ಗೆ ಏನೋ ಮಾತಾಡಿದ್ಯಲ್ಲ, ನೆನ್ಪು ಮಾಡಿದ್ದು ಒಳ್ಳೇದೇ ಆಯಿತು. ಇದ್ರ ಬಗ್ಗೆ ರಾಯರ ಹತ್ರ ಮಾತಾಡ್ತೀನಿ. ಮನೆಯಿಂದ ಆಚೆ ಹೋಗಬೇಕಾಗಿರೋದು ನಾನಲ್ಲ. ನೋಡು ಬಾಲ, ನಿಮ್ಮ ತಾತನ ಇಂಪ್ರೆಸ್ ಮಾಡಬೇಕು ನಿಜ. ಅದಕ್ಕೋಸ್ಕರ ನಾನು ಈ ಮನೆ ಚಾಕ್ರಿ ಮಾಡ್ಕೊಂಡಿರೋಕ್ಕಾಗತ್ತಾ? ಮನೆ ಯಜಮಾನಿ ಆಗೋಳ ಕೈಲಿ ಮುಸ್ರೆ ತಿಕ್ಸೋದು ಎಷ್ಟು ಮಟ್ಟಿಗೆ ಸರಿ, ನೀನೇ ಹೇಳು. ನಮ್ಮ ಮನೆ ಕೆಲಸ ನಾವಲ್ದೆ ಇನ್ಯಾರು ಮಾಡೋಕ್ಕಾಗತ್ತೆ ಬೇಬಿ? ಮನೆ ಯಜಮಾನಿನೇ ಮನೆ ಓನರ್ ಅಲ್ವಾ? ಅವಳದೆ ತಾನೇ ಈ ಜವಾಬ್ದಾರಿ ಎಲ್ಲ. ತಾತ ನೀನ್ ಎಷ್ಟು ರೆಸ್ಪಾನ್ಸಿಬಲ್ ಅಂತ ಚೆಕ್ ಮಾಡ್ತಾ ಇರೋದು. ನೋ ಬಾಲ, ನನ್ನ ಕೈಲಿ ಇದೆಲ್ಲ ಆಗಲ್ಲ. ನೆಲ ಒರೆಸಿ ಮುಸ್ರೆ ತಿಕ್ಕಿ ಬೆನ್ನೆಲ್ಲ ಬಿದ್ದು ಹೋಗಿದೆ. ಅದ್ರ ಬದಲು ಯಾರಾದ್ರೂ ಕೆಲ್ಸದವಳನ್ನ ಇಡಬಾರ್ದಾ? ಆಗ ಅವಳ ಕೈಲಿ ಎಲ್ಲ ಕೆಲಸನೂ ಮಾಡಿಸ್ತೀನಿ. ತಾತ ಬಂದಾಗ ಎಲ್ಲ ನಾನೇ ಮಾಡಿದ್ದೀನಿ ಅಂತಾರ ಡ್ರಾಮಾನೂ ಆಡ್ತೀನಿ. ಪ್ಲೀಸ್ ಬಾಲ, ಯಾರಾದರೂ ಹೆಲ್ಪರ್ನ ಅಪಾಯಿಂಟ್ ಮಾಡ್ತೀಯಾ? ಅಯ್ಯಯ್ಯೋ ದಿವ್ಯಾ, ಅಂತ ಜುಗಾಡೆಲ್ಲ ಇಲ್ಲಿ ನಡೆಯಲ್ಲ. ಒಂದ್ ವೇಳೆ ತಾತನ್ಗೆ ನಿನ್ ಕೆಲ್ಸದ ಕಳ್ಳಿ ಬೇರೆಯವ್ರ ಹತ್ರ ಕೆಲಸ ಮಾಡಿಸಿ ತಾತಂಗೆ ಮೋಸ ಮಾಡ್ತಿದ್ಯಾ, ನೀನ್ ಸುಳ್ಳು ಹೇಳಿ ಅಂತ ಏನಾದ್ರು ಗೊತ್ತಾದ್ರೆ ಅಷ್ಟೇ ಕತೆ. ಗೊತ್ತಾಗಲ್ಲ ಬಾಲ, ಗೊತ್ತಾಗದಿರೋ ಥರ ನಾನು ಮೇಂಟೈನ್ ಮಾಡ್ತೀನಿ. ಇಷ್ಟು ಚಿಕ್ಕ ಮನೇಲಿ ಇನ್ನೊಬ್ರು ಕೆಲ್ಸದವ್ರು ಇದ್ರೆ ತಾತಂಗೆ ಗೊತ್ತಾಗಲ್ವಾ? ಅವ್ರೇನಷ್ಟೊಂದು ದಡ್ರ? ನೋಡು, ಹಳ್ಳಿ ಜನ ಅಮಾಯಕರು. ಮೋಸ ಆಗಿದೆ ಅಂತ ಏನಾದರೂ ಅವ್ರಿಗೆ ಗೊತ್ತಾದ್ರೆ ಅವರಷ್ಟು ಡೇಂಜರ್ ಯಾರೂ ಇರಲ್ಲ. ಹಾಗಿದ್ರೆ ಸೊಲ್ಯೂಷನ್ ಏನು ಬಾಲ? ನನ್ನ ಕೈಲಿ ಎಲ್ಲ ಕೆಲಸನೂ ಮಾಡೋಕ್ಕಾಗಲ್ಲ ಅಂದ್ರೆ ಆಗಲ್ಲ ಅಷ್ಟೇ. ದಿವ್ಯಾ, ನಮಗೆ ಬೇರೆ ವಿಧಿ ಇಲ್ಲ. ತಾತಾನೆ ನನ್ನೇನಿಲ್ಲಿ ಕಳಿಸಿದ್ದು. ನೀನು ಕೊಟ್ಟಿಗೆ ಕಾಲೇ ಇಡ್ಲಿಲ್ಲ ಅಂತ ಎಗರಾಡ್ತಾ ಇದ್ರು. ಫಸ್ಟು ನೀನು ಹೆಂಡತಿ ಕೊಟ್ಟಿಗೆಲಿ ಕೆಲಸ ಮಾಡೋಕೆ ಹೇಳು ಅಂತಲೂ ಬೈದ್ರು. ಅದಕ್ಕೆ ನಿನಗೆ ಕೊಟ್ಟಿಗೆ ತೋರಿಸೋಣ ಅಂತ ಇಲ್ಲಿಗೆ ಬಂದೆ. ವಾಟ್ ಅಂದರೆ ನಾನೀಗ ಕೊಟ್ಟಿಗೆ ಕೆಲಸನೂ ಮಾಡಬೇಕಾ? ಹ್ಞೂ. ಅಲ್ಲ, ಈ ಸಣ್ಣ ವಿಚಾರ ನನಗೂ ಅಣ್ಣನಿಗೂ ಹೊಳಿಲೇ ಇಲ್ವಲ್ಲ. ನಾವೇನು ಅಂದ್ಕೊಂಡ್ವಿ ಅಂದರೆ ಅತ್ತಿಗೆನೂ ಸತ್ಯನೂ ದೂರ ಇಟ್ಟು ಸತ್ಯನೂ ಕಾರ್ತಿನೂ ಒಟ್ಟಿಗೆ ಇಟ್ಬಿಟ್ರೆ ಎಲ್ಲ ಸರಿ ಹೋಗುತ್ತೆ ಅಂತ ನಾವು ಅಂದ್ಕೊಂಡ್ವಿ. ನೀವು ಗಂಡಸ್ರ ಬುದ್ಧಿನ ಎಲ್ಲಿ ಬಿಡ್ತೀರಾ? ಎಲ್ಲ ಬರೀ ಮೇಲ್ಮೇಲೆ ಯೋಚನೆ, ಡೀಪಾಗೇನು ಯೋಚನೆ ಮಾಡೋದಿಲ್ಲ. ಈಗ ಏನು ಮಾಡೋಣ ಅಂತ ಹೇಳು. ಹೀಗೆ ಮಾಡೋಣ, ಸತ್ಯ ಕಾರ್ತಿಕ್ನ ಹನಿಮೂನು ಅಂತ ಹೇಳಿ ದೂರ ಕಳಿಸ್ಬಿಡೋಣ. ರೀ, ಈ ಹನಿಮೂನ್ ಎಲ್ಲ ಪ್ರಯೋಜನಕ್ಕೆ ಬರೋದಿಲ್ಲ. ಹೊರಗಡೆ ಹೋದ್ರೂ ಕಿತ್ತಾಡ್ಕೊಂಡೇ ಬರ್ತಾರೆ. ಈಗ ಹೊರಗಡೆ ಹೋಗ್ಬೇಕಾಗಿರೋದು ಅವರಲ್ಲ, ನಾವು. ಚಿಚಿ, ಏನೇ ನೀನು ಈ ವಯಸ್ಸಿನಲ್ಲಿ? ನಾವು ಹನಿಮೂನ್ಗೆ ಹೋಗೋದು ನನಗೆ ಯಾಕೋ ಅಷ್ಟು ಚೆನ್ನಾಗಿ ಕಾಣಲ್ಲ ಚಿನ್ನ. ರೀ ಬೇಡ ಕಣೆ. ರೀ, ನಾವು ಎಲ್ಲಿಗೆ ಹೋಗೋಕ್ಕಾಗುತ್ತೆ ಅಂತ ಕೇಳೋಕೆ ಬಂದೆ ಕಣ ಅಷ್ಟೇ. ದೊಡ್ಡ ಬಿಸ್ನೆಸ್ಸು, ದೊಡ್ಡ ಬಿಸ್ನೆಸ್ ಮ್ಯಾನು, ಸಿಕ್ಕಾಪಟ್ಟೆ ಕಾಂಟ್ಯಾಕ್ಟ್ ಇದೆ ಅಂತೆಲ್ಲ ಕೊಚ್ಕೊಳ್ತೀರಾ. 1-2 ದಿನ ಫ್ಯಾಮಿಲಿನ ಹೊರಗಡೆ ಕರ್ಕೊಂಡು ಹೋಗ್ಬಿಟ್ಟು ಬರೋಕ್ಕಾಗಲ್ವಾ? ಆಗುತ್ತೆ ಕಣೆ, ಆದರೆ ಈ ಕೆಲಸ ಎಲ್ಲ ಯಾರು ಮಾಡ್ತಾರೆ? ನೀನು ಮಾಡ್ತೀಯಾ? 2 ದಿನ ಕೂಡ ಬಿಡುವು ಸಿಗಲ್ಲ ಅಂದರೆ ಇದೆಂಥ ಕೆಲಸ ರೀ? ಹೋಗೋಣ ಅಷ್ಟೇ. ಓಕೆ ಓಕೆ ಓಕೆ, ಕೂಲ್ ಕೂಲ್, ಹೋಗೋಣ ಬಿಡು. ಯಾಕೆ ಹೀಗೆ ಕೂಗಾಡ್ತಾ ಇದೆಯಾ? 2 ದಿನ ತಾನೇ, ನಾನು ಪ್ಲ್ಯಾನ್ ಮಾಡ್ತೀನಿ. ನಿಜವಾಗ್ಲೂ? ಪ್ರಾಮಿಸ್.
ಇದರಿಂದ ಸತ್ಯನಿಗೂ ಕಾರ್ತಿಕ್ಗೂ ಏಕಾಂತ ಸಿಗುತ್ತೆ, ನಮಗೂ ಒಂದು ಚಿಕ್ಕ ಚೇಂಜ್. ಹೋಗಿ ಬರೋಣ. ಹಾಗಾದ್ರೆ ರೀತುಗೆಲ್ಲನೂ ಈಗಲೇ ಪ್ಯಾಕಿಂಗ್ ಮಾಡ್ಕೊಳಕ್ಕೆ ಹೇಳ್ತೀನಿ. ಹಾಂ ರೀ, ಮತ್ತೇನೇ ಕೀರ್ತನ ಸುಹಾಸು? ಆಯ್ತು, ಅವ್ರಿಗೂ ವ್ಯವಸ್ಥೆ ಮಾಡ್ತೀನಿ. ಅದಕ್ಕಿಂತ ಮುಂಚೆ ಕಾರ್ತಿಕ್ ಸತ್ಯ ಇಬ್ಬರೇ ಮನೇಲಿ ಒಪ್ಪತ್ತಾರ ಅಂತ ಯೋಚನೆ ಮಾಡು. ಅದ್ರ ಬಗ್ಗೆ ನೀವು ಟೆನ್ಷನ್ ಮಾಡ್ಕೋಬೇಡಿ, ಅವ್ರನ್ನ ಒಪ್ಸೋ ಜವಾಬ್ದಾರಿ ನಂದು, ಸರಿನಾ? ಆಯ್ತಾಯ್ತು. ಹೇ ಹೋಗೋ, ಇವಾಗೇನು ನೀನು ನಮ್ಮ ಜೊತೆ ಬರ್ತೀಯ ಇಲ್ವಾ? ಬರಲ್ಲ. ಅಲ್ಲ, ಸತ್ಯನ್ ನೋಡ್ಕೊಳ್ಳಿ ಅಪ್ಸೆಟ್ ಆಗಿದ್ದಾಳೆ ಅಂತ ಹೇಳಿದ್ದೀನಿ. ನೀನು ನೋಡಿದ್ರೆ ಅಪ್ಪ ಅಮ್ಮನ ಜೊತೆ ಟ್ರಿಪ್ಗೆ ಹೊರಟಿದ್ಯಲ್ಲ, ನಿನಗೆ ಸತ್ಯನ ಮೇಲೆ ಒಂಚೂರು ಕನ್ಸನೇ ಇಲ್ಲ ಅಲ್ವಾ? ಅಯ್ಯೋ ದಡ್ಡ ದಡ್ಡ ದಡ್ಡ, ನಿನ್ಗೆ ಅಷ್ಟು ಅರ್ಥನೇ ಆಗಲ್ವೇನೋ ಪೆದ್ಮುಂಡೆದೆ. ಏನು ಗೊತ್ತಾಗಬೇಕು? ಇದೆಲ್ಲ ಪ್ಲಾನ್ ಆಗಿರೋದೆ ಸತ್ಯ ಮತ್ತೆ ಅಣ್ಣಂಗೆ ಒಳ್ಳೇದಾಗ್ಲಿ ಅಂತ. ಅಲ್ಲ ಕಣೋ, ಮದ್ವೆ ಆದ್ಮೇಲೆ ಎಲ್ರು ಏನ್ ಮಾಡ್ತಾರೆ? ಅದನ್ನು ನಾನೇ ಹೇಳ್ಬೇಕಾ? ಹನಿಮೂನ್ಗೆ ಹೋಗ್ತಾರೆ. ಅಣ್ಣ ಅತ್ತಿಗೆಗೆ ಹನಿಮೂನ್ಗೆ ಹೋಗಿ ಅಂದ್ರೆ ಹೋಗ್ತಾರಾ? ಇಲ್ಲ ತಾನೆ. ಅದಕ್ಕೆ ದೊಡ್ಡಪ್ಪ ಮತ್ತೆ ಅಪ್ಪ ಮಾಡಿರೋ ಪ್ಲಾನು. ಅವರಿಬ್ಬರೇ ಮನೇಲಿರ್ತಾರೆ, ಜೊತೆಗೆ ಟೈಮ್ ಸ್ಪೆಂಡ್ ಮಾಡ್ತಾರೆ. ಬೇಕಿದ್ರೆ ಹನಿಮೂನು ಮಾಡ್ಕೋಬಹುದು. ಯಪ್ಪ, ನಿನ್ ಬಾಯಿಗೆ ಸ್ವಲ್ಪ ಫಿಲ್ಟರ್ ಹಾಕ್ತೀಯಾ? ಅಯ್ಯೋ, ಅದಕ್ಕೆ ಯಾಕೋ ನಾಚ್ಕೋತ್ಯಾ? ಮುಂದೆ ನಿಂಗೂ ಇದೆಲ್ಲ ಬೇಕಾಗತ್ತೆ. ನೋಡು, ದೊಡ್ಡಪ್ಪ ದೊಡ್ಡಮ್ಮ ಇಬ್ರು ತೀರ್ಥಯಾತ್ರೆಗೆ ಹೋಗ್ತಿದ್ದಾರೆ. ಅಪ್ಪ ಅಮ್ಮ ನಾನು ಟೂರ್ಗೆ ಹೋಗ್ತಿದ್ದೀವಿ. ಇನ್ ಮನೇಲಿ ಅತ್ತಿಗೆ ಅಣ್ಣ ಇಬ್ರೇನೆ. ಮತ್ತೆ ನಿಮ್ಮ ಅಕ್ಕ ಬಾವ? ಅಯ್ಯೋ, ಈಗ ಯಾಕೆ ಅವ್ರ ವಿಷಯ? ಅವ್ರಿಗೂ ಏನಾರು ಒಂದು ವ್ಯವಸ್ಥೆ ಆಗಿರತ್ತೆ. ಆದ್ರೆ ಇಲ್ಲ, ಅವಸ್ಥೆ ಆಗಿರೋದು ನನಗೆ. ನಿಂಗೇನಾಗಿದೆ? ಎಲ್ರೂ ಜೋಡಿ ಮೇಲಿದ್ದಾರೆ, ನಾನೊಬ್ಳೆ ನೀನಿಲ್ದೆ ಒಂಟಿ ಪಿಸಾಚಿ ಆಗ್ಬಿಟ್ಟಿದ್ದೀನಿ. ಬರ್ತೀಯಾ ಅಂತ ಕೇಳಿದ್ರೆ ಇಲ್ಲ ಅಂತ ಹೇಳ್ತೀಯ. ನಿನ್ನ ಹೇಗೆ ರಿಪೇರಿ ಮಾಡೋದೆ ಅನ್ನೋದೇ ತಲೆನೋವಾಗಿದೆ. ನನ್ನೇನು ರಿಪೇರಿ ಮಾಡೋದು ಬೇಡ, ಅಪ್ಪ ಅಮ್ಮನ ಜೊತೆ ಹೋಗ್ಬಾ. ಎಲ್ರಿಗೂ ಅವಕಾಶ ಸಿಗಲ್ಲ. ವೆರಿ ಗುಡ್. ನೋಡ್ದ್ಯಾ ತಾತ, ನನ್ನ ಹುಡುಗಿಗೆ ಏನು ಬರಲ್ಲ ಅಂತ ಹೇಳ್ತಿದ್ದೆ. ಇವತ್ತವಳು ಕೊಟ್ಟಿಗೆಲೆಲ್ಲ ಕೆಲಸ ಮಾಡಿ ಹಾಲು ಕರ್ಕೊಂಡ್ ಬಂದಿದ್ದಳು, ಗೊತ್ತಾ? ಅವಳು ನನ್ ಸಾಮಾನ್ಯದವಳು ಅನ್ಕೊಂಡ್ಬಿಟ್ಟಿದ್ಯಾ? ಅವಳು ಒಂಥರ ನೀರಿದ್ದಂಗೆ. ಬಾಟ್ಲಿಗೆ ಹಾಕಿದ್ರೆ ಬಾಟ್ಲಿ ಶೇಪು, ಪಾತ್ರೆಗೆ ಹಾಕಿದ್ರೆ ಪಾತ್ರೆ ಶೇಪು. ಎಂತ ಕಂಡೀಷನ್ ಬೇಕಾದ್ರೂ ಹೊಂದ್ಕೊಂಡ್ಬಿಡ್ತಾಳೆ. ಹೆಂಗೆ ನಮ್ಮ ಹೆಂಡ್ರು? ಸೋಮ್ಕಿಲ್ಲ, ಅದನ್ನ ನಾನು ಹೇಳ್ಬೇಕಲ್ಲ, ನೀನಲ್ಲ. ಓ ಹುಡ್ಗೆ, ನೀನು ಯಾರು ಕರ್ಕೊಂಬಂದ? ಹೌದು ತಾತ. ಎಲೆ ತೋರು ಪಾತ್ರೆ. ಈ ಮೂದೇವಿ ಯಾಕಲ ಹಿಂಗೆ ಸುಮ್ಮನೆ ನಿಂತ್ಕೊಂಡ್ಬಿಟ್ಟದೆ? ಪಾತ್ರೆ ತೋರಕ್ಕೆ ಹೇಳ, ಬೊಡೆದೆ. ದಿವ್ಯಾ, ಯಾಕೆ ಟೆನ್ಷನ್ ಮಾಡ್ಕೋತಿದ್ಯಾ? ಕರ್ಕೊಂಡ್ ಬಂದಿದ್ಯಲ್ಲ, ತೋರ್ಸು. ಬೇಡ ಬಾಲ. ಅಯ್ಯ, ತೋರ್ಸು ಅಂದ್ರ. ಇತ್ತಾಗ ನಂಗೂ ತೋರ್ಲ. ಇದೇನ 4 ML ಅಲ್ಲದ? ನಮ್ಮ ಹೊಸ 4 ಲೀಟ್ರ್ ಕೊಡೋದು. ಏನು ಈಟಿ ಯಾಕೆ ಕರ್ತಿದ್ದು? ಈಗ ಗೊತ್ತಾಯ್ತಲ್ಲ ನಿಮ್ಮ ಹುಡುಗಿ ಕೈ ಗುಣ. ಕೈ ಗುಣ ಚೆನ್ನಾಗಿದ್ರೆ ಹಾಲು ಪಾತ್ರೆಯಲ್ಲಿ ಹಾಲು ಉಕ್ಕಿ ಹರಿತದೆ ಅಂತ ದೊಡ್ಡವ್ರು ಹೇಳವ್ರೆ. ಆದ್ರೆ ಇವಳು 4 ಮಿಲಿ ಹಾಲು ತಂದವಳೆ. ಇವಳಿಗೆ ಸಂಸಾರ ಮಾಡಕ್ ಯೋಗ್ಯತೂ ಇಲ್ಲ, ಒಳ್ಳೆ ಗೃಹಿಣಿನೂ ಆಗಕ್ಕಿಲ್ಲ.
ಈ ಎಣ್ಣ ಕಟ್ಕೊಂಡು ನೀನು ಉದ್ದಾರ ಬೂಟ್ಲಾ ತಾತ ತಾತ ಹಾಗೇನಾದ್ರೂ ಅನ್ಕೊಂಡು ನೀನು ಇಷ್ಟೊಂದು ಖುಷಿಯಾಗಿದ್ರೆ ಅದು ನಿನ್ನ ಭ್ರಮೆ. ನಿನ್ನ ತಮ್ಮನ ಹೇಗೆ ಪಳಗಿಸ್ಕೋಬೇಕು ಅಂತ ನನಗೆ ಗೊತ್ತು. ಅದನ್ನ ನೀನು ನನಗೆ ಹೇಳ್ಕೊಡೋದಕ್ಕೆ ಬರಬೇಡ. ಪಳಗ್ಸೋದಕ್ಕೆ ಅವನೇನು ಪ್ರಾಣಿನಾ? ನಿನ್ನ ಮುಖದ ಮೇಲಿರೋ ಈ ನಗು ಆದಷ್ಟು ಬೇಗ ಬಾಡೋಗತ್ತೆ. ಅದನ್ನ ನಾನು ನೋಡ್ತೀನಿ. ಯೋಚನೆ ಮಾಡಬೇಡ, ಆ ಅವಕಾಶನ ನಾನು ನಿನಗೆ ಕೊಡಲ್ಲ. ನನ್ನನ್ನು ಕೆಣಕಿದಕ್ಕೆ ನಾನೇನು ಮಾಡ್ದೇನೆ ನೀನಾಗಿ ನೀನೇ ಮನೆಯಿಂದ ಆಚೆ ಹೋಗ್ತಿದ್ಯಾ. ಇನ್ನು ನಾನೇ ಖುದ್ದಾಗ ಅಕಾಡಕ್ಕೆ ಇಳಿದ್ರೆ ಆಚೆ ಹೋದ್ರೆ ವಾಪಸ್ ಬರೋದಕ್ಕಾಗಲ್ಲ. ನಿನಗೆ ನಿನ್ ಮೇಲೆ ಕಂಟ್ರೋಲ್ ತಪ್ಪತ್ತೆ. ಅದಕ್ಕೆ ನನ್ನಿಂದ ದೂರ ಇರಬೇಕು ಅಂತ ಪ್ಲಾನ್ ಮಾಡ್ಕೊಂಡಿದ್ಯಾ. ನಿನಗ್ ಭಯ, ಎಲ್ಲಿ ನೀನಾಗ್ ನೀನೇ ಹಾಕೊಂಡಿರೋ ಗೆರೆನ್ ದಾಟಿ 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 ನನ್ನ ಪ್ರೀತಿಯಿಂದ ತಪ್ಕೊಳ್ಳೋ ತರ ಆಗ್ಬಿಡುತ್ತೇನೋ ಅನ್ನೋ ಭಯ. ಅದನ್ನ ಒಪ್ಕೊಳ್ಳೋದಕ್ಕೆ ನಿನ್ಗೆ ನಿನ್ನ ಅಹಂಕಾರ ಅಡ್ಡಿ ಬರ್ತಾ ಇದೆ. ಅದಕ್ಕೆ ನನ್ ಜೊತೆ ಒಬ್ನೇ ಇರೋದಕ್ಕಾಗದೆ ಒದ್ದಾಡ್ತಿದ್ಯಾ, ಮಂಜನ್ ಕರೆಸ್ಬೇಕು ಅಂತಿದ್ಯಾ. ಅಬ್ಬಬ್ಬಬ್ಬಬ್ಬ, ನಿಂದು ಬಾಯಲ್ಲ ಬೊಂಬಾಯಿ. ನಿನಗ್ ಬೇಕಾದಂಗ್ ಕತೆ ಕಟ್ಕೊಂಡು ಬಾಯಿಗೆ ಬಂದಂಗ್ ಮಾತಾಡ್ತಾ ಇದ್ಯಾ. ಸತ್ಯನೇ ಹೇಳ್ತಾ ಇದ್ದೀನಿ, ನಿನ್ ಮನ್ಸಿನ ಮೂಲೆಯಲ್ಲಿ ಪ್ರೀತಿ ಶುರುವಾಗಿದೆ. ತಲೆ ಕೆಟ್ಟಿದ್ಯಾ ನಿಂಗೆ? ಹೇಳೋದನ್ನೆಲ್ಲ ಹೇಳಾಗಿದೆ, ಇನ್ನೇನು ಅರ್ಥ ಮಾಡ್ಕೊಳ್ಳೋದೊಂದೇ ಬಾಕಿ. ಹಲೋ ಅಮ್ಮ, ಹೇಗಿದ್ಯಾ? ಆಯ್ತಾ ಊಟ? ಆಯ್ತು ಕಣೆ, ನಿಂದು? ನಂದು ಆಯ್ತು. ಏನ್ ಸಮಾಚಾರ? ಇಷ್ಟೊತ್ತಲ್ಲಿ ಫೋನ್ ಮಾಡ್ಬಿಟ್ಟಿದ್ಯಾ? ಯಾಕೋ ಸಂಕಟ ಕಣೆ. ನಿನ್ನ ಹತ್ರ ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಯಾಕಮ್ಮ? ಹುಷಾರಾಗಿದ್ಯಾ ತಾನೆ? ದುಡ್ಡಿಗೇನಾದ್ರೂ ಬೇಕಿತ್ತಾ? ಅಲ್ವೇ ಸತ್ಯ, ಬರೀ ದುಡ್ಡು ಕೇಳಕ್ಕೆ ನಿನಗೆ ಫೋನ್ ಮಾಡ್ತೀನಿ ಅನ್ಕೊಂಡೇನೆ. ನಿನ್ನ ವಿಚಾರನೆ ನಂಗೆ ತಲೆ ತುಂಬ ಕೊರಿತಾ ಇದೆ. ನನಗೇನಾಗಿದ್ಯಾ ಮದಾಡಿ? ರಾಗಿ ಮುದ್ದೆ ಬಸ್ಸಾರು ತಿನ್ಸಿ ಬೆಳೆಸಿದ್ಯಾ, ಕುಂಡ್ಕಲ್ಲಿದ್ದಾಗಿದ್ದೇನೆ. ಅಮ್ಮ, ಅಳ್ತಿದ್ಯಾ ನೀನು? ಏನಾಯ್ತಮ್ಮ? ಸತ್ಯ, ನೀನು ನನ್ನಿಂದ ಏನಾದರೂ ಮುಚ್ಚಿಡ್ತಿದ್ಯಾನೆ? ಮೊನ್ನೆ ನೀನು ಫೋನ್ ಮಾಡಿದಾಗ ನಿನ್ನ ಧ್ವನಿ ಯಾಕೋ ಒಂಥರ ಇತ್ತು ಕಣೆ. ನಾನು ಕೇಳಿದ್ರೆ ನೀನೇನು ಸರಿಯಾಗಿ ಹೇಳಲೇ ಇಲ್ವಲ್ಲೇ? ಏನಾಯ್ತೆ ಪುಟ್ಟಿ? ಏನಿಲ್ಲ, ನೀನು ಸುಮ್ಮನೆ ಏನೇನೋ ಯೋಚನೆ ಮಾಡಿ ಮನ್ಸು ಹಾಳು ಮಾಡ್ಕೋತಿದ್ಯಾ. ನಾನು ಯಾವಾಗಮ್ಮ ಅಪ್ಸೆಟ್ ಆಗಿದ್ದೆ? ಸತ್ಯ, ಕಣ್ಣರಿಯದ್ದನ್ನ ಕರುಳು ಅರಿಯುತ್ತೆ ಅನ್ನೋ ಗಾದೆನೇ ಇದೆ ಕಣೆ. ನೀನು ಹೇಳೋ
ಹೇಳ್ದೆ ಇದ್ರು ನಿಂಗೆ ಸಂಕಟ ಆಗ್ತಿದೆ ಅನ್ನೋದು ನನಗೆ ಗೊತ್ತಾಗ್ತಿದೆ ಕಣೆ. ಅದೇನು ಅಂತ ಹೇಳೆ ಸತ್ಯ. ಜಾನಕಿ ಫೋನ್ ಕೊಡು, ಸ್ಪೀಕರ್ಗೆ ಹಾಕು. ಸತ್ಯ, ಅದೇನು ಅಂತ ಹೇಳೆ, ಸುಮ್ಮನೆ ಸತಾಯಿಸ್ಬೇಡ. ನಿಮ್ಮಮ್ಮ ಹಾಗೆಲ್ಲ ಸುಮ್ಮನೆ ಗಾಬರಿ ಬೀಳೋಳಲ್ಲ. ಏನೋ ಇರಬೇಕು, ಅದೇನು ಹೇಳೆ. ಏನ್ ಗಿರ್ಜಮ್ಮ ನೀನು ಅಮ್ಮನ ಜೊತೆ ಸೇರಿ ಸೇರಿ ನೀನು ಅವ್ರ ತರಾನೇ ಆಡ್ತಿದ್ಯಾ? ನೀನ್ ಅಮ್ಮನ ಬುದ್ಧಿ ಹೇಳೋ. ಕ್ಷೇಮದಿಂದಲಿ ಪಾಲಿಸೆಮ್ಮನು ನಮೋಸ್ತುತೆ ನಮೋಸ್ತುತೆ. ಬಾಯ್ ಮುಚ್ತೀಯಾ? ನಿದ್ದೆ ಇಲ್ಲದೆ ಒದ್ದಾಡ್ಕೊಂಡು ಸಾಯ್ತಿದ್ದೀನಿ, ಇದ್ರಲ್ಲಿ ನಿನ್ ಭಜನೆ ಬೇರೆ. ಅಯ್ಯೋ, ಮುಟ್ಟಂಗಿಲ್ಲ, ಮುದ್ದು ಮಾಡಂಗೂ ಇಲ್ಲ, ಹೆಂಡತಿ ಇರೋ ಬ್ರಹ್ಮಚಾರಿ ನಾನು. ನನ್ನ ಪಾಡಿಗೆ ನಾನು ಭಜನೆ ಮಾಡಕ್ಕೂ ಸ್ವಾತಂತ್ರ್ಯ ಇಲ್ವಾ ದಿವ್ಯಾ? ಬಾಲ, ನಿನ್ ಭಜನೆ ನಿಲ್ಸಿ ತೆಪ್ಪಗ್ ಬಿತ್ಕೋ. ಈಗಲೇ ಹೇಳ್ತಿದ್ದೀನಿ, ಡೋಂಟ್ ಟಚ್ ಮೀ. ಸರಿ ದಿವ್ಯಾ. ಈ ದಿವ್ಯಾನ್ ಮದುವೆ ಆಗಿ ಸುಖವಾಗಿ ಸಂಸಾರ ಮಾಡೋಣ ಅಂತ ಆಸೆ ಪಟ್ಟೆ. ಆದ್ರೆ ನನ್ನ ಆಸೆ ಹಾಗೆ ಉಳಿಯುತ್ತೋ ಏನೋ. ದೇವ್ರೆ, ಎಷ್ಟು ದಿನ ಈ ಉಪವಾಸ? ಇಷ್ಟೊತ್ತಲ್ಲಿ ಯಾರಪ್ಪ? ನನ್ನನ್ನು ಯಾಕೋ ಕೇಳ್ತೀಯಾ? ಎದ್ದೋಗ್ ನೋಡು. ಸರಿ ದಿವ್ಯಾ, ಸರಿ ಸರಿ ಸರಿ. ಕನ್ಸ ಇದು? ಅಪ್ಪ ದೇವ್ರೆ, ಕನ್ಸಲ್ಲೂ ಇವಳೇ ಬರ್ತಾಳಲ್ಲ ಗುರು. ಅದು ಹಳೆ ಸತಿನ ಗೆಟಪಲ್ಲಿ ಬಂದು ಈ ರೀತಿ ಎದುರಿಸ್ತಾಳಲ್ಲ. ಒಟ್ನಲ್ಲಿ ನನ್ಗಂತೂ ನೆಮ್ಮದಿ ಇಲ್ಲ. ಕರ್ಮ ಕಾಂಡ. ಬೆಳಗಿನ ಜಾವದ ಕನ್ಸು ನಿಜ ಆಗತ್ತೆ ಅಂತ ಹೇಳ್ತಾರೆ. ಈ ತರ ಕೆಟ್ಟ ಕನ್ಸು ನಿಜ ಆಗ್ಬಿಟ್ರೆ ನಾನು ಏನಪ್ಪ ಮಾಡ್ಲಿ? ಕಾರ್ತಿಕ್, ಹೆಂಗಿದ್ದೆ, ಹೆಂಗಾಗೋಗಿದ್ಯಾ? ಒಟ್ನಲ್ಲಿ ನಿನ್ ಮನೇಲಿ ನಿನ್ಗೆ ನೆಮ್ಮದಿ ಇಲ್ಲ. ಅಪ್ಪ ಅಮ್ಮ ದೇವಸ್ಥಾನಕ್ಕೆ ಹೋಗಿದ್ದಾರೆ, ಮನೆಯವ್ರು ಎಲ್ಲರೂ ರೆಸಾರ್ಟ್ಗೆ. ಇದನ್ನೆಲ್ಲ ಗಮನಿಸಿದ್ರೆ ಎಲ್ಲರೂ ಸೇರಿ ಏನೋ ಪ್ಲಾನ್ ಮಾಡಿರ್ಬೇಕು. ಓ, ಸಂಸಾರ ಸರಿ ಮಾಡೋ ಪ್ಲಾನ್ ಇರಬೇಕು. ಕಾರ್ತಿಕ್, ನೀನ್ ಯಾವುದಕ್ಕೂ ಜಗ್ಬೇಡ. ನೀನ್ ಸತ್ರು ಪರವಾಗಿಲ್ಲ, ಸತ್ಯನ ಜೊತೆ ನೀನ್ ಇರ್ಬಾರ್ದು. ಆದ್ರೂ ಮನೆಯವರೆಲ್ಲರೂ ಹೊರಗಡೆ ಹೋದ್ಮೇಲೆ ಇವಳು ಯಾಕೋ ಓವರ್ ಆಗಿ ಆಡ್ತಾ ಇದ್ದಾಳೆ. ಹೀಗೆ ಇದ್ರೆ ಪರವಾಗಿಲ್ಲ, ಹೇಗಾದ್ರೂ ಮಾಡಿ ಮ್ಯಾನೇಜ್ ಮಾಡ್ಬಿಡ್ಬೋದು. ಇದಕ್ಕಿಂತ ಒಂದ್ ಸ್ಟೆಪ್ ಮುಂದೆ ಹೋದ್ರೆ ಅಯ್ಯೋ ದೇವ್ರೆ, ನಾನ್ ಏನಪ್ಪ ಮಾಡ್ಲಿ? ಮೊದ್ಲೇ ಇವಳು ರೌಡಿ ಬೇಬಿ, ಇವಳನ್ನ ಎದುರಾಕೊಳ್ಳೋಕ್ಕೂ ಆಗಲ್ಲ. ಒಂದ್ ವೇಳೆ ಎದುರಾಕೊಂಡ್ರೆ ನೀರು ಕುಡಿಸ್ಬಿಡ್ತಾಳೆ. ನಾನೇ ನಮ್ಮವ್ರ ಗಂಡನ, ನಾನೇ ಅವಳು ಎದುರ್ಕೋಬೇಕು, ನಾನೇ ಅವಳನ್ನ ಹೆದರ್ಸ್ಬೇಕು. ಏಯ್ ಸತ್ಯ, ನೀನೇನಂದೆ? ಪಿಶಾಚಿ ಇಲ್ಲಿ ಬರುತ್ತೆ ಅಂದೆ ಅಲ್ವಾ? ಪಿಶಾಚಿ ಇವಾಗ ಅಲ್ಲೇ ಬರುತ್ತೆ. ಇದಿವಾಗ್ಲೇ ಆಗ್ಬೇಕಾಗಿತ್ತಾ? ಮನೇಲಿ ಬೇರೆ ಯಾರೂ ಇಲ್ಲ, ನನ್ನ ಹತ್ರ ಸ್ಯಾನಿಟರಿ ಪ್ಯಾಡು ಇಲ್ಲ. ಅಟ್ಲೀಸ್ಟ್ ರಿತು ಇದ್ದಿದ್ರೆ ಅವಳನ್ನಾದ್ರೂ ಕೇಳ್ಬೋದಾಗಿತ್ತು. ನಾನೇನ್ ಮಾಡಲಿ? ಲುಕ್ ಕೊಟ್ರು ಸುಮ್ಮನಿದ್ದಾಳೆ ಅಂದರೆ
ನಿಜವಾಗ್ಲೂ ನೋವಲ್ಲಿದ್ದಾಳೆ. ಏನಾಯ್ತು? ಏನಿಲ್ಲ. ನೀನು ನಾರ್ಮಲ್ ಆಗಿಲ್ಲ ಅಂತ ನನಗೆ ಗೊತ್ತು. ವಿಷಯ ಹೇಳು. ನಿನಗೆ ಯಾಕೆ? ಸುಮ್ಮನೆ ನನ್ನ ಪಾಡಿಗೆ ನನ್ನ ಬಿಟ್ಬಿಡು. ನೀನು ನೋಡಿ ಅಯ್ಯೋ ಪಾಪ ಅಂತ ನೀಟಾಗಿ ಮಾತಾಡ್ತಾ ಇದ್ದೀನಿ. ನೀನು ಯಾಕಂಗೆ ರೇಗ್ತೀಯಾ? ಓವರಾಗಿ ಆಡಬೇಡ. ಸುಮ್ಮನೆ ತಲೆ ತಿಂದೆ ಜಾಗ ಖಾಲಿ ಮಾಡ್ತೀಯಾ? ಈ ದೌಲತ್ತನ್ನೇ ಬೇಡ ಅಂತ ಹೇಳ್ತಾ ಇರೋದು. ನೋಡು ಸತ್ಯ, ಐ ನೋ ಸಮಥಿಂಗ್ಸ್ ರಾಂಗ್, ಬಟ್ ಅದಕ್ಕೆ ಹೇಗೆ ರಿಯಾಕ್ಟ್ ಮಾಡಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಮನೇಲಿರೋದು ನಾವಿಬ್ರೆ. ಇಫ್ ಯು ನೀಡ್ ಸಮಥಿಂಗ್ ಲೆಟ್ ಮೀ ನೋ. ಹಲೋ, ನಿನ್ಗೇನಾದ್ರೂ ಒಂದು ಸಹಾಯ ಬೇಕಿದ್ರೆ ಕೇಳು ಅಂದೆ. ಕೇಳಿಸ್ತಾ? ಕೇಳಿಸ್ತು, ಬಟ್ ನನಗೆ ನಿನ್ನ ಸಹಾಯ ಬೇಕಾಗಿಲ್ಲ. ಲೂಸ ನೀನು? ಡಾಕ್ಟರ್ ಹತ್ರ ಹೋಗ್ಬೇಕಾ ಹೇಳು? ಮೆಂಟಲ್ ತರ ಆಡ್ಬೇಡ. ಏನು ಬೇಡ. ಅಟ್ಲೀಸ್ಟ್ ಏನಾಗ್ತಾ ಇದೆ, ನಾನೇನ್ ಮಾಡ್ಬೇಕು ಅಂತಾದ್ರೂ ಹೇಳು. ನಿನಗೆ ಅದೆಲ್ಲ ಅರ್ಥ ಆಗಲ್ಲ. ಸುಮ್ಮನೆ ಪ್ರಶ್ನೆ ಕೇಳಿ ನನ್ನ ತಲೆ ತಿನ್ಬೇಡ. ಕರ್ಮ ಗುರು. ಅಯ್ಯೋ ಪಾಪ ಅಂತ ಇಷ್ಟೊತ್ತು ಗಿಣಿ ಕೇಳ್ದಾಗ ಕೇಳಿದ್ರೆ ನಿಂದ್ಯಾಕೋ ಅತಿ ಆಯ್ತು. ಏನಾದ್ರು ಮಾಡ್ಕೊಂಡು ಹಾಳಾಗೋಗು. ಕಾರ್ತಿಕ್, ಹೆಣ್ಮಕ್ಳ ಸಮಸ್ಯೆ ಪೀರಿಯಡ್ಸ್ ಆಗಿದೆ. ನೆನ್ನೆ ಹೇಳಿದ್ದೀನಿ ನಿಂಗೆ ಬಿರ್ನೆ ಬರ್ಬೇಕು ಅಂತ. ಕ್ಯೂ ನೋಡಿ ಎಷ್ಟು ದೊಡ್ಡದೈತೆ. ನಾನು ನಿಂದೆ ಸೇಯಿಂದ ಕ್ಯೂ ಅಲ್ಲಿ ನಿಂತ್ಕೋಬೇಕು. ನನಗೆ ಯಾಕೆ ಬೈತಿದ್ಯಾ? ನಿಮ್ಮ ಯೋಗ್ಯತೆಗೆ ಮನೆಗೊಂದು ಟಾಯ್ಲೆಟ್ ಕಟ್ಸಕ್ಕಾಗಲ್ವಾ? ಎಂತ ಹಳ್ಳಿ ಆದ್ರೂ ಟಾಯ್ಲೆಟ್ ಇರುತ್ತೆ ಗೊತ್ತಾ? ಆದ್ರೆ ನಮ್ಮ ಹಳ್ಳಿಲಿ ಇಲ್ಲ ನೋಡು. ನೀನ್ ಇಲ್ಲಿರ್ಬೇಕು ಅಂದ್ರೆ ಇಲ್ಲಿ ಏನಿದೆಯೋ ಅದಕ್ಕೆ ಹೊಂದ್ಕೊಂಡು ಹೋಗೋದನ್ನ ಕಲಿ. ಇದೆಲ್ಲ ಬೇಸಿಕ್ ನೀಡ್ಸ್. ಇದ್ರಲ್ಲಿ ಹೊಂದಾಣಿಕೆನ? ಕರ್ಮ. ತಡವಾಗಿ ಎದ್ದಿದ್ ನೀನ್ ತಪ್ಪಿಟ್ಕೊಬಿಟ್ಟು ನನ್ ಮೇಲೆ ಎಗರಾಡ್ತೀಯಾ? ನಿನ್ ಕೈಲಿ ಆಗಕ್ಕಿಲ್ಲ ಅಂದ್ರೆ ಹೇಳು, ಬಾಬಾ ಹಿಂಗ್ ಹೇಳ್ಬಿಡ್ತೀನಿ, ನಿನ್ ಜವಾಬ್ದಾರಿ ನಂದಲ್ಲ ಅಂತ. ಸಾರಿ ಕಾವೇರಕ್ಕ, ನಾನೇ ನಿನಗೆ ಬೈದಿಲ್ಲ. ಮೊದಲೇನಿದ್ದೇ ಇಲ್ಲ. ಜೊತೆಗೆ ಇಲ್ಲಿ ಬಂದು ಇಷ್ಟು ಜನ ನೋಡಿ ಇನ್ನೂ ಇರಿಟೇಟ್ ಆಯ್ತು. ಅದಕ್ಕೆ ಹಂಗೆ ಮಾತಾಡಿದೆ. ಸಾರಿ. ಸಾರಿ ಸಾರಿ. ಅಲ್ಲ ಕಾವೇರಕ್ಕ, ಗೌರ್ಮೆಂಟ್ ಅವರು ಏನೇನೋ ಸ್ಕೀಮ್ ತರ್ತಾರೆ. ನಿಮ್ಮ ಹಳ್ಳಿಗೆ ಈ ಟಾಯ್ಲೆಟ್ ಸ್ಕೀಮ್ ತಂದಿಲ್ವಾ? ಅಯ್ಯೋ, ಅದನ್ನೆಲ್ಲ ಯಾರು ಮಾಡ್ಕೊಂಡು ಕೂತ್ಕೋತಾರೆ? ಅರ್ಧ ದುಡ್ಡು ಅವ್ರು ಕೊಡ್ತಾರಂತೆ, ಇನ್ನರ್ಧ ನಾವು ಹಾಕ್ಬಿಟ್ಟು ಪಾಯ್ಖಾನೆ ಕಟ್ಟಿಸ್ಕೋಬೇಕಂತೆ. ಅಷ್ಟೆಲ್ಲ ಯಾಕೆ ಮಾಡ್ಬೇಕು? ಇದು ಚೆನ್ನಾಯ್ತಲ್ಲ. ಇದು ಚೆನ್ನಾಗಿದೆಯಾ? ಮತ್ ದುಡ್ಡು ಕೊಟ್ಟು ಯಾರು ಪಾಯ್ಖಾನೆ ಕಟ್ಟಿಸ್ತಾರೆ? ಅಲ್ಲ, ಮನೆಗೊಂದು ಟಾಯ್ಲೆಟ್ ಕಟ್ಸಿದ್ರೆ ಈ ರೀತಿ ಕ್ಯೂ ಅಲ್ಲಿ ನಿಲ್ಲೋದು ತಪ್ಪುತ್ತೆ. ಅದು ಅಲ್ಲದೆ ಟಾಯ್ಲೆಟ್ಗೆ ಯಾರಾದ್ರೂ ಕ್ಯೂ ಅಲ್ಲಿ ನಿಲ್ತಾರ? ಅಕಸ್ಮಾತ್ ಅರ್ಜೆಂಟ್ ಆದ್ರೆ ಪಾಪ ಅವ್ರಿಗೆ ಏನ್ ಮಾಡ್ತಾರೆ? ಅರ್ಜೆಂಟ್ ಆದ್ರೆ ಬಾಯಿಲ್ ಕಡಿಗೆ ಹೋದ್ರೆ ಆಯ್ತಪ್ಪ. ಊರವರೆಲ್ಲ 1-2 ಟಾಯ್ಲೆಟ್ ಬಳಸೋದು ಅಸಹ್ಯ ಅಲ್ವಾ? ಹೈಜೀನ್ ಇರುತ್ತೆ. ಥ್ಯಾಂಕ್ಸ್. ಥ್ಯಾಂಕ್ಸ್ ಯಾಕೆ? ನಾನು ಅಕ್ಕ ತಂಗಿ ಜೊತೆನೆ ಬೆಳೆದವನು. ಹೆಣ್ಮಕ್ಳ ಪ್ರಾಬ್ಲಮ್ ನನಗೂ ಅರ್ಥ ಆಗುತ್ತೆ. ಇದರಲ್ಲಿ ಮುಜುಗರ ಪಡೋ ಅಂಥದ್ದು ಏನೂ ಇಲ್ಲ. ಬಿ ನಾರ್ಮಲ್. ಸತ್ಯ, ನಿನಗೆ ಬೇರೆ ಏನಾದರೂ ಬೇಕಾದರೆ ನನ್ನೇ ಕೇಳು. ಆ್ಯಕ್ಚುಲಿ ತಪ್ಪೆಲ್ಲ ನಂದೆ. ನಿನ್ಗೇನೋ ಸಮಸ್ಯೆ ಆಗ್ತಿದೆ ಅಂತ ನನಗೆ ಗೊತ್ತಿತ್ತು, ಆದರೆ ಅದು ಏನು ಅಂತ ನನಗೆ ಗೊತ್ತಾಗಲಿಲ್ಲ. ನೀನು ನನಗೆ ಹೇಳಲಿಲ್ಲ. ಅದಕ್ಕೆ ಸ್ವಲ್ಪ ಸಿಟ್ಟು ಬಂತು, ನಾನು ರೇಗ್ದೆ. ಸಾರಿ. ನಾನೇ ಸ್ವಲ್ಪ ತಾಳ್ಮೆ ತಗೊಂಡು ಸೆನ್ಸಿಬಲ್ ಆಗಿ ಬಿಹೇವ್ ಮಾಡಬೇಕಾಗಿತ್ತು. ಥ್ಯಾಂಕ್ ಯು ಕಾರ್ತಿಕ್, ಅರ್ಥ ಮಾಡ್ಕೊಂಡಿದ್ದಕ್ಕೆ. ಥ್ಯಾಂಕ್ಸ್ ಏನು ಬೇಡಮ್ಮ. ಮೊದಲು ಹೋಗಿ ಫ್ರೆಶ್ ಅಪ್ ಆಗಿ ಬಾ. ತಿಂಡಿ ಯಾರೋಗುತ್ತೆ, ಆಮೇಲೆ ಕಂಪ್ಲೀಟಾಗಿ ರೆಸ್ಟ್ ಮಾಡಿವಂತೆ.
ಡಾಕ್ಟರ್ ಹತ್ರ ಹೋಗೋಣ ಬಾ ಅಂದೆ. ಮನೆ ಮದ್ದು ಮಾಡಿದ್ರೆ ಸರಿ ಹೋಗುತ್ತೆ ಅಮೂಲ್ ಬೇಬಿ. ಮನೆ ಮದ್ದು ಮಾಡಕ್ಕೆ ಇಲ್ಲಿ ಯಾವ ನಾಟಿ ವೈದ್ಯರಿದ್ದಾರೆ? ನನ್ನ ಮಾತು ಕೇಳಕ್ಕೆ ಏನು ದೊಡ್ಡ ರೋಗ ನಿನಗೆ? ಎಲ್ಲದಕ್ಕೂ ನಿಂದೆ ಹಠ. ನಿಮ್ಮ ಅಜ್ಜಿ ನಿಮ್ಮಮ್ಮ ನಿನ್ನ ಹೇಗೆ ಸಹಿಸ್ಕೋತಾ ಇದ್ರೋ ಏನೋ. ನಮ್ಮ ಮನೇಲಿ ಏನಾದರೂ ಹೀಗಾಗಿದ್ದಿದ್ರೆ ಗಿರ್ಜಮ್ಮನಂಗೆ ಕಷಾಯ ಮಾಡಿಕೊಡ್ತಿದ್ರು, ಆಗೆಲ್ಲ ಸರಿ ಹೋಗ್ತಿತ್ತು. ಕಷಾಯ? ಏನ್ ಕಷಾಯ? ಏನ್ ಕಷಾಯ ಅಂತ ನನ್ಗೇನ್ ಗೊತ್ತೋ? ಏನೋ ಒಂದ್ ಕಷಾಯ ಗಿರ್ಜಮ್ಮ ನಂಗೆ ಮಾಡ್ಕೊಡ್ತಿದ್ರು, ನಾನು ಕುಡಿತಿದ್ದೆ, ಸರಿ ಹೋಗ್ತಿತ್ತು. ಕಷಾಯ ಕುಡಿದ್ರೆ ಸರಿ ಹೋಗುತ್ತೆ ಅಂತ್ಯ. ಅದ್ ಯಾವ ಕಷಾಯ ಅಂತ ಕೇಳಿದ್ರೆ ಗೊತ್ತಿಲ್ಲ ಅಂತ್ಯ. ಒಳ್ಳೆ ಗೋಳಾಯ್ತಲ್ಲ ನಿಂದು. ನಾನಂದ್ರೆ ನಿನ್ ಗೋಳಲ್ವಾ? ನಾನು ಹಾಗಲ್ಲ ಹೇಳಿದ್ದು, ಬೇಜಾರು ಮಾಡ್ಕೊಂಬೇಡ ನೀನು. ಹೇಗ್ ಹೇಳಿದ್ರು ಅರ್ಥ ಅದೇ ತಾನೆ. ಸಾರಿ ಸತ್ಯ, ನಿನಗೆ ಬೇಜಾರು ಮಾಡಬೇಕು ಅಂತ ನಾನು ಆ ಥರ ಹೇಳಿಲ್ಲ. ಸರಿ, ನೀನು ಹೊಟ್ಟೆ ನೋವು ಕಷಾಯದಿಂದ ಕಡಿಮೆ ಆಗುತ್ತೆ ಅಂತಾದರೆ ಅಜ್ಜಿಗೆ ಫೋನ್ ಮಾಡಿ ಕಷಾಯ ಹೆಂಗೆ ಮಾಡೋದು ಅಂತ ಕೇಳು, ಮಾಡ್ಕೋ. ಬೇಕಿದ್ರೆ ನಿನಗೆ ನಾನು ಹೆಲ್ಪ್ ಮಾಡ್ತೀನಿ. ಹೇಗ್ ಮಾಡೋದು ಅಂತ ಕೇಳ್ಬೋದು, ಆದ್ರೆ ನಾನು ಮಾಡೋದಕ್ಕಾಗಲ್ಲ. ಯಾಕೆ? ಅತ್ತೆ ಪಾಲಿಸಿ, ನಾನು ಕಿಚನ್ಗೆ ಹೋಗೋ ಆಗಿಲ್ಲ. ಮತ್ತಿವಾಗ ಏನ್ ಮಾಡೋದು? ಏನ್ ಮಾಡೋದು ಅಂದ್ರೆ ನೀನೇ ಮಾಡ್ಕೊಡು. ಸತ್ಯನ ಅವ್ರ ಅತ್ತೆ ಸೊಸೆ ಅಂತ ಇನ್ನೂ ಒಪ್ಕೊಂಡಿಲ್ಲ. ಇನ್ನು ಕಾರ್ತಿಕ್ ಬಾವಂಗೂ ಸತ್ಯ ಅಂದ್ರೆ ಅಷ್ಟಕ್ಕಷ್ಟೇ ಅಲ್ವಾ? ಅದನ್ನೇ ಹೇಳ್ತಾ ಇದೆ ಅಷ್ಟೇ. ಇದೆಲ್ಲ ನಿಮ್ಗೆ ಗೊತ್ತಲ್ಲ. ಅಷ್ಟೇ ಅಲ್ಲ ರಾಕಿ, ಅಷ್ಟೇ ಆಗಿದ್ದಿದ್ರೆ ಇದನ್ನ ಸಪ್ರೇಟಾಗಿ ಬಂದು ಹೇಳೋದೇನು ಬೇಕಾಗಿರ್ಲಿಲ್ಲ. ಬೇರೆ ಏನೋ ವಿಷಯ ಇದೆ, ಅದೇನು ಅಂತ ಹೇಳು ಪ್ಲೀಸ್ ರಾಕಿ. ಏನು ಹೇಳೋ ರಾಕಿ ಪ್ಲೀಸ್ ಹೇಳು. ಅಷ್ಟೇ ಅಲ್ಲ ಕಣ್ರು, ಇನ್ನು 6 ತಿಂಗಳಲ್ಲಿ ಅವಳು ಆ ಮನೆ ಸೊಸೆ ಆಗಿಲ್ಲ ಅಂದರೆ, ಕಾರ್ತಿಕ್ ಅವಳನ್ನ ಹೆಂಡತಿ ಅಂತ ಒಪ್ಕೊಂಡಿಲ್ಲ ಅಂದರೆ ಅವಳ ಜೀವನನೇ ಹಾಳಾಗೋಗುತ್ತೆ. ಲೋ, ಯಾಕ್ರು ಅಷ್ಟೊಂದು ಸೀರಿಯಸ್ ಆದ್ರಿ? ಈಗ ಯಾರಿಗೆ ಆದರೂ ಒಬ್ರನ್ನ ಹೊಸ ಜೀವನಕ್ಕೆ ಹೊಂದ್ಕೊಳಕ್ಕಾಗ್ಲಿ ಅಥವಾ ನಮ್ಮವರು ಅಂತ ಕರ್ಕೊಳಕ್ಕಾಗ್ಲಿ 6 ತಿಂಗಳು ಬೇಕಾಗುತ್ತೆ. ಅದಕ್ಕಿಂತ ಜಾಸ್ತಿ ಟೈಮ್ ತಗೊಂಡ್ರೆ ಎಡವಟ್ಟಾಗುತ್ತೆ ಅಂತ ಹೇಳಕ್ ಬಂದೆ ಅಷ್ಟೇ. ಯಾಕೆ ಹಾಗೆ ನೋಡ್ತಾ ಇದೆಯಾ? ನಿನಗೆ ನಾನು ಗೋಳಿಕೊಳ್ಳೋದು ಅಂದ್ರೆ ಮಜಾ ಅಲ್ವಾ? ನನಗೆ ನಿನ್ನ ಹತ್ರ ಮಾತಿಗೆ ಮಾತು ಕೊಡೋದಕ್ಕಾಗಲ್ಲ, ತುಂಬಾ ಕಷ್ಟ ಆಗ್ತಿದೆ. ಅದಕ್ಕೆ ಹೇಳಿದ್ದು ನೀನ್ ಕಿಚನ್ಗೆ ಹೋಗಿ ಕಷಾಯ ಮಾಡ್ಕೋ. ಅಷ್ಟಕ್ಕೂ ನೀನ್ ಕಿಚನ್ಗೆ ಹೋದ್ರೆ ಏನಾಗುತ್ತೆ? ನಾನು ಹೋಗೋ ಆಗಿಲ್ಲ. ಯಾಕಿಲ್ಲ ಅಂದ್ರೆ ಅದು ರೂಲ್ಸು. ನೋಡು ಸತ್ಯ, ನಾನು ನೀನು ಇಬ್ರೇ ಮನೇಲಿರೋದು, ನಿನ್ ಮೇಲೆ ನಾನು ಚಾಡಿ ಹೇಳಲ್ಲ. ನೀನೇ ಕಿಚನ್ ಒಳಗಡೆ ಹೋಗಿ ಕಷಾಯ ಮಾಡ್ಕೊಬೋದಲ್ವಾ? ಅತ್ತೆ ಮನೇಲಿಲ್ಲ ಅಂತ ಅವ್ರು ಮಾಡಿರೋ ರೂಲ್ಸ್ನ ನಾನು ಮೀರಲ್ಲ. ಬೇರೆ ದಾರಿ ಇಲ್ಲ. ಬೇರೆ ದಾರಿ ಇಲ್ಲದೆ ಇರಬಹುದು, ಅತ್ತೆ ಕಣ್ ತಪ್ಸಿ ನಾನ್ ಕಳ್ದಾರಿ ಅಂತೂ ಹಿಡಿಯಲ್ಲ. ನೀನ್ ಆರೋಗ್ಯಕ್ಕಿಂತ ರೂಲ್ಸ್ ಮುಖ್ಯನಾ? ನೋಡ ಅಮೂಲ್ ಬೇಬಿ, ನನಗೆ ನಿನಗೆ ಮುಖ್ಯ ಹೌದೋ ಅಲ್ವೋ, ಆದ್ರೆ ಸಂಪ್ರದಾಯ ಆಚಾರ ವಿಚಾರ ಪಾಲಿಸೋರ್ಗೆ ಅದು ಮುಖ್ಯ. ಇದ್ರಲ್ಲಿ ನಂಬಿಕೆ ಇಟ್ಟವ್ರ ನಂಬಿಕೆನ ನಾವು ಮುರಿಬಾರ್ದಲ್ವಾ? ಇನ್ನು ನೀನ್ ಯಾವ ಕಾಲದಲ್ಲಿದ್ಯಾ ಸತ್ಯ? ಕಾಲ ಯಾವುದೇ ಆದ್ರೂ ನಂಬಿಕೆ ಒಂದೇ. ನಾನು ಈ ಮನೆ ಸೊಸೆ ಕಾರ್ತಿಕ್, ಈ ಮನೆ ಆಚಾರ ವಿಚಾರನ ಪಾಲಿಸ್ಬೇಕಾಗಿರೋದು, ಗೌರವಿಸ್ಬೇಕಾಗಿರೋದು ನನ್ನ ಧರ್ಮ. ಆ ಧರ್ಮ ನಾನು ಮೀರಲ್ಲ. ಅಷ್ಟಕ್ಕೂ ಅತ್ತೆ ಇರುವಾಗ ಒಂಥರ, ಇಲ್ಲದೆ ಇರುವಾಗ ಒಂಥರ ನಡ್ಕೊಂಡ್ರೆ ಅದು ಅವ್ರಿಗೆ ಮೋಸ ಮಾಡ್ದಂಗಾಗಲ್ವಾ? ಅತ್ತೆಗೆ ಮೋಸ ಮಾಡಿದ್ರೆ ಅದು ನನಗೆ ನಾನೇ ಮಾಡ್ಕೊಳ್ಳೋ ಮೋಸ ಆಗತ್ತೆ. ಅದಕ್ಕೆ ನಾನು ರೆಡಿ ಇಲ್ಲ. ಕಷಾಯ ಮಾಡೋದು ಹೇಗೆ ಅಂತ ಹೇಳಿ.
ಮೊದಲು ಒಲೆ ಮೇಲೆ ನೀರು ಕಾಯೋಕ್ಕಿಡಿ. ಅದಕ್ಕೆ ಸ್ವಲ್ಪ ಜೀರಿಗೆ, ಕೊತ್ತಂಬರಿ, ಓಂಕಾಳು ಇದೆಲ್ಲ ಹಾಕ್ಬಿಡಿ. ಚೆನ್ನಾಗಿ ಕುದಿಸಿ. ಕೊತ್ತಂಬರಿ ಸೊಪ್ಪ ಅಲ್ಲ ಅಳಿಯಂದ್ರೆ, ಕೊತ್ತಂಬರಿ ಬೀಜ. ಅದೇ ಧನಿಯಾ ಅಂತಾರಲ್ಲ, ಅದು ಹಳದಿ ಮಿಶ್ರಿತ ಹಸಿರು ಬಣ್ಣದಲ್ಲಿ ಇರುತ್ತೆ. ಅಡುಗೆ ಮನೆಯಲ್ಲಿ ಇರುತ್ತೆ ನೋಡಿ. ಸರಿ ಅಜ್ಜಿ. ಆಮೇಲೆ ಸ್ವಲ್ಪ ಮೆಂತ್ಯ ಹಾಕಿ. ಅದ್ಯಾವ ಕಲರ್ ಇರುತ್ತೆ? ಅದು ಹಳದಿ. ಕೊತ್ತಂಬರಿನೂ ಹಳದಿ ಅಂತ ಇದೀರಾ? ಇದು ಹಳದಿನಾ? ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಎಲ್ಲ ಬರ್ಕೊಂಬಿಡಿ. ಬರ್ದಿಟ್ಕೋಬೇಕಾ? ಹಾ, ಅದೂ ಸರಿನೇ, ಬರ್ದಿಟ್ಕೊಂಡ್ಬಿಡ್ತೀನಿ. ಕೊಡಿಗೆ ಆ ಕಷಾಯಕ್ಕೆ ಸ್ವಲ್ಪ ಹಾಲು ಸೇರಿಸ್ಬಿಟ್ಟು ನಿಮ್ಮ ಹೆಂಡತಿ ಕೊಟ್ಬಿಡಿಪ್ಪ. ಸರಿ ಅಜ್ಜಿ. ಏನಪ್ಪ ಇದು, ಎಲ್ಲ ಒಂದೇ ಥರ ಇದೆ. ಹಾ, ಅಜ್ಜಿ ಕಲರ್ ಬಗ್ಗೆ ಏನೋ ಹೇಳಿದ್ರಲ್ಲ. ಪಾಪ ಅಮಲ್ ಬೇಬಿ ನನಗೋಸ್ಕರ ಎಷ್ಟು ಕಷ್ಟಪಡ್ತಿದ್ದಾನೆ. ನೀನ್ ನನ್ಗೆ ಅದನ್ನ ಹೇಳ್ತೀಯ? ಏನೋ ಪಾಪ ಹುಷಾರಿಲ್ಲ ಅಂತ ನಿಂಗೆ ಹೆಲ್ಪ್ ಮಾಡಿದ್ರೆ ಅದನ್ನೇ ಅಡ್ವಾಂಟೇಜ್ ಆಗಿ ತಗೊಂಡು ನನಗೆ ಈ ಕಾರ್ತಿಕ್ಗೆ ಐ ಲವ್ ಯು ಅಂತ್ಯ. ಬಲೆ ಇದೆಯಾ ನೀನು? ಅಂತಿಂತವಳಲ್ಲ, ಪ್ರಳಯ ಅಂತಕಿ ನೀನು. ಅದೇನೋ ಹೇಳ್ತಾರಲ್ಲ, ಕೈ ತೋರ್ಸಿದ್ರೆ ಬೆರಳು ತೋರ್ಸಿದ್ರೆ ಹಸ್ತಾನೆ ನುಂಗೋ ಜಾತಿ. ಪಕ್ಕ ಪಕ್ಕ ನೀನು ಅದೇ ತರ. ಅಮ್ಮ ಹೇಳೋದು ಕರೆಕ್ಟು. ರೌಡಿ ನೀನು, ರೌಡಿ. ರೌಡಿನೇ ಕಣೋ ನಾನು, ಅದು ಊರಿಗೆ. ಆದರೆ ನಿನಗೆ
ಅಪ್ಪಟ ನಿನ್ನ ಹುಡುಗಿ. ನಿನ್ ಯಾರಾದ್ರೂ ಹುಡುಗಿ ಅಂತಾರ? ಆ ಬಾಯ್ ಕಟ್ಟು ಈ ಸೀರೆ ಉಟ್ಕೊಂಡ್ಬಿಟ್ರೆ ನೀನ್ ಹುಡುಗಿ ಆಗ್ಬಿಡ್ತ್ಯಾ? ಯಾರಿಗೆ ಹುಡುಗಿ ಹೌದೋ ಅಲ್ವೋ ನಾನು ಕೇರ್ ಮಾಡಲ್ಲ, ಆದ್ರೆ ನಿನಗೆ ಮಾತ್ರ ಹುಡುಗಿ. ಅದು ನಾನು ಹೇಳ್ಬೇಕು, ನೀನಲ್ಲ. ಏನ್ ಮಾಡ್ತಾ ಇದ್ಯಾ? ಇದೆಲ್ಲ ಚೆನ್ನಾಗಿರಲ್ಲ, ಸ್ವಲ್ಪ ಡಿಸ್ಟೆನ್ಸ್ ಅಲ್ಲಿರೋ. ಅಮಲ್ ಬೇಬಿ, ನಿನ್ ಕೈಗೆ ಏಟಾಗಿದೆ. ಏಟಾದ್ರೆ ನೀನು ನಿನ್ ಸೇವೆ ಏನು ಬೇಕಾಗಿಲ್ಲ. ಅಷ್ಟಕ್ಕೂ ಇದೇನ್ ದೊಡ್ಡ ಗಾಯ ಅಲ್ಲ, ಸಣ್ಣ ಗಾಯ ಅಷ್ಟೇ. ಸಣ್ಣ ಏಟು ಅಂತ್ಯ, ರಕ್ತ ಬರ್ತಾ ಇದೆ. ಸೊ ಏನ್ ಸೊ? ನಿನಗೆ ನೋವು ಆದ್ರೇನೆ ನನಗೆ ತಡ್ಕೊಳ್ಳೋದಕ್ಕಾಗಲ್ಲ, ಇನ್ ರಕ್ತ ಬಂದ್ರೆ ತಡ್ಕೋತೀನಾ? ಇದು ಕನ್ಸಲ್ಲ ತಾನೆ? ಈ ಮಾತುಗಳನ್ನ ನೀನ್ ಆಡ್ತಾ ಇರೋದ? ನನಗೆ ಯಾಕೋ ಡೌಟು. ನಿನಗ್ ನೋವಾದ್ರೇನೆ ತಡ್ಕೊಳಲ್ಲ, ಇನ್ನು ರಕ್ತ ಬಂದ್ರೆ ತಡ್ಕೋತೀನ? ನಿನ್ ಬಾಯಲ್ಲಿ ಇಂಥ ಮಾತಾ? ಇದ್ಯಾಕೋ ನಾಟಕದ ಡೈಲಾಗ್ ತರ ಕೇಳಿಸ್ತಾ ಇದೆ. ನಾಟಕದ ಡೈಲಾಗ್ ಅಲ್ಲ ಅಮಲ್ ಬೇಬಿ, ನನ್ನ ಮನಸ್ಸಿನ ಮಾತು. ನೀನು ಒಪ್ಪದೆ ಹೋದ್ರು ಅದೇ ಸತ್ಯ. ನಮ್ಮಿಬ್ರನ್ನು ಆ ದೇವ್ರೇ ಒಂದು ಮಾಡಿರೋದು. ಅದು ಯಾರೇ ಬಂದರೂ ಬದಲಾಯಿಸೋದಕ್ಕಾಗಲ್ಲ. ಯಾಕೋ ಟ್ರ್ಯಾಕೇ ಚೇಂಜ್ ಆಗ್ತಾ ಇದೆ. ಪಕ್ಕಾ ಮೆಂಟ್ಲಾಗಿದ್ದಾಳೆ. ಯಾಕೋ ನಾನು ಬಿಡೋ ಥರನೇ ಕಾಣ್ತಿಲ್ಲ. ಇದುವರೆಗೂ ನನ್ನ ನಿನ್ನ ಮಧ್ಯೆ ನಡೆದಿರೋದು ಮರೆಯೋ ಲೆಕ್ಕ. ಆದರೆ ಇನ್ಮುಂದೆ ನಡೆಯುತ್ತಲ್ಲ, ಅದು ಪಕ್ಕ ನೆನ್ಪಿಟ್ಕೊಳ್ಳೋ ಲೆಕ್ಕ. ಏನು ಹೇಳ್ತಾ ಇದ್ದಾಳೆ ಇವಳು? ಅಮುಲ್ ಬೇಬಿ, ನೀನು ನನ್ನವನು ಕಣೋ. ನಾವಿಬ್ರು ಒಂದಾಗಬೇಕು, ಬಾಳಿ ಬದುಕಿ ತೋರಿಸ್ಬೇಕು. ಕಾರ್ತಿಕ್, ಎಸ್ಕೇಪ್. ಪಾಪ ನನ್ನಿಂದ ತಪ್ಪಿಸ್ಕೊಳಕ್ ಹೋಗಿ ಕೈ ಏಟ್ ಮಾಡ್ಕೊಂಡ. ಅಮಲ್ ಬೇಬಿ, ನೀನ್ ಪಕ್ಕ ಬೇಬಿನೇ ಕಣೋ. ಮಗು ಮನ್ಸಿರೋನು. ಹೊರಗಡೆ ಪ್ರಪಂಚಕ್ಕೆ ಭಾವನೆಗಳೇ ಇಲ್ದೇ ಇರೋ ತರ ಮುಖವಾಡ ಹಾಕೊಂಡಿರ್ತೀಯ. ಆದ್ರೆ ನಿನ್ನೊಳಗೊಬ್ಬ ಒಳ್ಳೆ ಮನುಷ್ಯ ಇದ್ದಾನೆ. ಆ ಒಳ್ಳೆ ಮನುಷ್ಯ ನನ್ನೋನು, ನನ್ ಗಂಡ ಅನ್ನೋ ಹೆಮ್ಮೆ ಇದೆ ನನಗೆ. ನೀನ್ ಸಿಕ್ಕಿದ್ಮೇಲೆ ನನ್ ಬದುಕೆ ಬದಲಾಯ್ತು ಅಮಲ್ ಬೇಬಿ. ಲವ್ವೇ ಆಗಲ್ಲ ಅಂತಿದ್ದವಳಿಗೆ ಪ್ರೀತಿಲ್ ಬೀಳಿಸ್ದೆ. ಗಂಡು ಬೀರಿ ಅಂತಿದ್ದವಳಿಗೆ ಹುಡುಗಿ ಮಾಡ್ದೆ.
ಒಂದು ಅರ್ಥದಲ್ಲಿ ನೋಡಿದ್ರೆ ನೀನ್ ಸಿಕ್ಕದ್ಮೇಲೆ ನಾನು ತುಂಬಾ ಖುಷಿಯಾಗಿದ್ದೀನಿ. ನೀನ್ ಸಿಗಲ್ಲ ಅನ್ನಿಸ್ದಾಗ್ಲೆ ನನ್ನ ಕಣ್ಣಲ್ಲಿ ನೀರು ಬಂದಿದ್ದು. ನನ್ನ ಲೈಫಲ್ಲಿ ನನಗೆ ಅಂತ ಬಯಸಿದ್ದು ನಿನ್ನ ಮಾತ್ರ. ನೀನ್ ನನಗೀಗಾಗಲೇ ಸಿಕ್ಬಿಟ್ಟಿದ್ಯಾ, ಗಂಡ ಆಗ್ಬಿಟ್ಟಿದ್ಯಾ. ಈಗ ನನ್ಗೆ ಅಳೋಕೆ ಕಾರಣಗಳೇ ಇಲ್ಲ ಅಮಲ್ ಬೇಬಿ. ಆದರೆ ನೀನು ನನ್ನನ್ನು ಹೆಂಡತಿ ಅಂತ ಒಪ್ಕೋಬೇಕು. ಸದ್ಯಕ್ಕೆ ನನಗದೊಂದೇ ಗುರಿ, ನಾನು ನಿನ್ನ ಮನಸ್ಸನ್ನು ಗೆಲ್ಲಬೇಕು. ಆದರೆ ವಿಚಿತ್ರ ನೋಡು, ನಾನು ನಿನ್ನ ಮನಸ್ಸನ್ನು ಗೆಲ್ಲಬೇಕು ಅಂದ್ಕೊಂಡಾಗೆಲ್ಲ ನೀನು ನನ್ನ ಮನಸ್ಸನ್ನು ಗೆದ್ಬಿಡ್ತೀಯ. ನಿನ್ನ ಪಡ್ಕೊಳ್ಳೋದಕ್ಕೆ ನಾನು ನಿಜವಾಗ್ಲೂ ಪುಣ್ಯ ಮಾಡಿದ್ದೀನಿ ಅಮಲ್ ಬೇಬಿ. ಇನ್ಮೇಲೆ ನೋಡ್ತಿರೋ ಅಮಲ್ ಬೇಬಿ, ಈ ಸತ್ಯನ್ ರಿಯಲ್ ಅವತಾರನ. ನಾನು ನಮ್ಮ ಏರಿಯಾದವ್ರನ್ನೇ ಯಾವ ರೇಂಜಲ್ಲಿ ನೋಡ್ಕೋತಿದ್ದೆ ಅಂತ ನಿನಗೆ ಚೆನ್ನಾಗಿ ಗೊತ್ತು. ಹಾಗಿರುವಾಗ ನೀನು ನನ್ನ ಗಂಡ, ನೀನು ಯಾವ ರೇಂಜಲ್ಲಿ ನೋಡ್ಕೋಬೇಡ, ಯೋಚನೆ ಮಾಡು. ನೋಡ್ತಾ ಇರೋ ಅಮಲ್ ಬೇಬಿ, ಚಿನ್ನದ ಕಿರೀಟ ಹೊರಿಸಿ ಮೆರವಣಿಗೆ ಮಾಡ್ತೀನೋ ಇಲ್ವೋ, ಆದರೆ ನಿನ್ನ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೋತೀನಿ. ನಿಮ್ಮಪ್ಪ ಇಬ್ರು ಅವಳನ್ನ ಮುಗ್ಸ ಕಳ್ಸಿದ್ದ. ನಾನಿದ್ದಕ್ಕೆ ಬಚಾವ್ಕೊಂಡ್ಲ ಅವಳು. ಇಲ್ಲ ಅಂದಿದ್ರೆ ಇಷ್ಟೊತ್ತಿಗೆ ಶಿವನ್ ಪಾದ ಸೇರ್ಕೊಂಡ್ಬಿಡವಳು. ನಮ್ಮಪ್ಪ ದಿವ್ಯನ್ ಮಾಡ್ಸಕ್ ಜನನ್ ಕಳ್ಸಿದ್ರ? ಹೂ ಕಣ್ಣ, ಅವನ್ ಜೋಳ ಮೇಲೆ ಬೇಜಾನ್ ಸಿಟ್ಟದೆ. ಅವನ್ ಕೈಯಿಂದ ಇವಳನ್ ಬಚಾವ್ ಮಾಡಕ್ಕೆ ನಾನ್ ಹಿಂಗ್ ಮಾಡ್ಬೇಕಾಯ್ತು ಗೊತ್ತಾ? ಕಾಪಾಡಕ್ ಹೋಗಿ ನೀನೇ ಇವಳು ಕೈ ಕಾಲು ಕಟ್ಟಾಕ್ ಕೂಡ ಹಾಕಿದ್ಯಲ್ಲ, ತಪ್ಪಲ್ವಾ ಇದು? ಲೇ, ನಿಂಗೆ ವಸಿನೇ ತಿಳಿಯಕಿಲ್ಲ ಕಣ ಬಡಿ ಇದ್ದೆ. ಕೈ ಕಾಲು ಕಟ್ಟಾಗಿದ್ರೆ ಓಡೋನ್ ತಗೊಳು, ಬಾಯಿಗೆ ಬಟ್ಟೆ ತುರುಗ್ದವ್ರೆ ಬಡ್ಕೊಳ್ಳೋಳು. ಇನ್ನಾರ ನಿನ್ನ ನೆಂಟ್ರಿಗೆ ತೆಪ್ಪಗ್ ಬಿದ್ದಿರ ಕೇಳು, ಇಲ್ಲ ಅಂದ್ರೆ ಊರ್ ದಾಟದೊಳಗೆ ಎಣ ಆಗೋಯ್ತಾಳೆ. ಹುಷಾರು. ಯಾವುದಕ್ಕೂ ಅವರಿದ್ರೆ ನಾನ್ ಸೇಫು ಅಂತ ಹೀಗೆ ಮಾಡಿದೆ. ಯಾಕೆ ನಗ್ತಿರೋದು? ನಿನ್ ಭಯ ನೋಡಿದ್ರೆ ನಗು ಬರ್ದೆ ಇನ್ನೇನಾಗುತ್ತೆ? ನಿನಗೆ ಐ ಲವ್ ಯು ಹೇಳಿದ್ದು ನಿನ್ ಹೆಂಡತಿ ಕಣಯ್ಯ, ಅದಕ್ಕೆ ಯಾಕೆ ಹಾವು ತುಳ್ದಿರೋ ತರ ಆಡ್ತೀಯ? ಹಲೋ, ನಿನ್ ಮೇಲೆ ನನಗೆ ನಂಬಿಕೆ ಇಲ್ಲ. ಸುಳ್ಳು. ನನಗೆ ನನ್ನ ಮೇಲೆ ನಂಬಿಕೆ ಇದೆ. ಹಾಗಿದ್ರೆ ಧೈರ್ಯವಾಗಿ ಫೇಸ್ ಮಾಡು. ಮತ್ತ್ಯಾಕೆ ಸೇಫ್ಟಿಗೆ ಮನೆಯವ್ರನ್ನ ಕರೆಸ್ಕೊತಿದ್ದೀನಿ ಅಂತೀಯ? ಸುಮ್ಮನೆ ರೇಗಿಸ್ಬೇಡ. ಎಲ್ ನನ್ನ ಲವ್ವಲ್ಲಿ ಬಿದ್ಬಿಡ್ತೀಯ ಅನ್ನೋ ಭಯನಾ? ಓ, ಭ್ರಮೆ. ನೋಡು, ನಿನ್ ಲವ್ವಿನ ಭಯ ಹೋಗ್ಬೇಕು ಅಂದ್ರೆ ನನ್ನ ಹತ್ರ ಒಂದು ಐಡಿಯಾ ಇದೆ. ಪಕ್ಕ ಪಕ್ಕ ವರ್ಕ್ ಆಗುತ್ತೆ. ನಿನ್ ಭಯ ಎಲ್ಲ ಹೊರಟೋಗುತ್ತೆ. ಟ್ರೈ ಮಾಡ್ತೀಯಾ? ಏನ್ ಮಾಡ್ಬೇಕು? ವಾಪಸ್ ನನ್ನ ಲವ್ ಮಾಡ್ಬೇಕು. ಆಗ ನಿನ್ ಭಯ ಆಗಿ ಎಲ್ಲ ಮಾಯ ಆಗಿ ಲವ್ ಅಷ್ಟೇ ಉಳ್ಕೊಳ್ಳುತ್ತೆ. ಕಾಮ್ ಡೌನ್. ಯಾಕೆ ಇಷ್ಟೊಂದು ಟೆನ್ಷನ್ ಮಾಡ್ಕೊಂಡಿದ್ದೀರಾ? ಅಲ್ಲ ಕಣೋ, ಸತ್ಯಂಗ್ ಹುಷಾರಿಲ್ಲ, ಬೇಗ ಬನ್ನಿ ಅಂತ ಹೇಳ್ದವನು ನೀನೆ. ಈಗ ಟೆನ್ಷನ್ ಯಾಕೆ ಮಾಡ್ಕೋತಿದ್ದೆ ಅಂತ ಕೇಳ್ತಿರೋದು ನೀನೆ. ಸತ್ಯ ಎಲ್ಲಿದ್ದಾಳೆ? ಹಾಸ್ಪಿಟ್ಲಿಗೆ ಏನಾದ್ರು ಕರ್ಕೊಂಡು ಹೋಗ್ಬೇಕಾ? ಏನಾಗಿದೆ ಅವಳಿಗೆ? ಚಿಕ್ಕಿ, ಸತ್ಯ ಸತ್ಯ ನೋಡಿದ್ಯಾ ಸುಹಾಸ್, ಈ ಮನೆ ಮಗಳು ನಾನು. ನನ್ನ ಬಗ್ಗೆ ಒಂದು ದಿನಾನೂ ಇಷ್ಟೊಂದೆಲ್ಲ ಕೇರ್ ತೋರಿಸಿರ್ಲಿಲ್ಲ. ಯಾವುದೋ ಸ್ಲಮ್ಮಿಂದ ಬಂದಿರೋಳ ಮೇಲೆ ಹೆವಿ ಲವ್ ಇವ್ರಿಗೆ. ಸತ್ಯ ಬಂದೆ.
ಚಿಕ್ಕತ್ತೆ ಚಿಕ್ಕಮ್ಮವ ಬಂದ್ರಾ? ಸತ್ಯ ನೀನು ಹುಷಾರಾಗಿದ್ದೀ ತಾನೆ? ಹ್ಞೂ ಹುಷಾರಾಗೇ ಇದ್ದೀನಿ. ಸದ್ಯ ಇವ್ ನಮ್ಗೆ ಏನೇನೋ ಹೇಳಿ ಗಾಬರಿನೇ ಮಾಡ್ಬಿಟ್ಟ. ನಾವು ನಿಮ್ಗೆ ಏನಾಗಿದ್ಯೋ ಅಂದ್ಕೊಂಡು ಎಲ್ಲಾನು ಬಿಟ್ಟು ಓಡೋಡ್ ಬಂದ್ವಿ. ಅಯ್ಯೋ ಇದೆಲ್ಲ ನಿಮ್ ಮಗಂದೇ ಕಿತಾಪತಿ. ಏನೋ ಒಂದ್ ರೀಸನ್ ಹೇಳಿ ನಿಮ್ಮನ್ನ ಕರೆಸ್ಕೊಂಡಿದ್ದಾನಷ್ಟೇ. ಕಂದ, ಸುಳ್ಳು ಹೇಳಿ ಕರ್ಸ್ಕೊಂಡ್ಯಾ ನಮ್ಮನ್ನ? ಆರೋಗ್ಯದ ವಿಷಯದಲ್ಲಿ ತಮಾಷೆ ಮಾಡಬಾರ್ದು ಕಾರ್ತಿ. ಕೆಟ್ಟದ್ ಬಾಯಲ್ಲಿ ಬರಬಾರ್ದು. ಬಂದ್ರೆ ಅದೇ ಆಗತ್ತೆ ಅಂತಾರೆ. ಅಷ್ಟು ಗೊತ್ತಾಗಲ್ವೇನೋ ನಿನ್ಗೆ? ಅಯ್ಯೋ ಚಿಕ್ಕಿ, ನನಗೇನು ಬೈಬೇಡಿ. ಇವಳಿಗೆ ನಿಜವಾಗ್ಲೂ ಹುಷಾರಿರ್ಲಿಲ್ಲ. ಇವಾಗೇನೋ ಪರವಾಗಿಲ್ಲ. ಸತ್ಯ, ಚಿಕ್ಕಿ ಹತ್ರ ನಿಜ ಹೇಳು. ಹಾ ಸ್ವಲ್ಪ ಹುಷಾರಿರ್ಲಿಲ್ಲ. ಯಾಕೆ ಚಿಕ್ಕ ಮಾವ ಒಂಥರ ಇದ್ದೀರಾ? ಏನಾದರೂ ಹೇಳಬೇಕಿತ್ತಾ? ಒಂಥರ ಏನೂ ಇಲ್ಲಮ್ಮ. ಆದರೆ ನಿಮ್ಮಿಬ್ಬರನ್ನೇ ಈ ಮನೇಲಿ ಬಿಟ್ಟು ಹೋಗಿ ನಾವು ತಪ್ಪು ಮಾಡಿದ್ವು ಅನಿಸ್ತಾ ಇದೆ. ಇಲ್ಲ ಚಿಕ್ಕಿ, ಅಷ್ಟೆಲ್ಲ ಸೀನ್ ಇಲ್ಲ. ಯಾಕಾಗಿ ಯೋಚನೆ ಮಾಡ್ತೀರಾ? ನಿಮ್ಮಿಬ್ರನ್ನ ಬಿಟ್ಟು ಹೋಗಿದ್ದೆ ನೀವಿಬ್ರು ಜೊತೆಲಿರ್ಲಿ, ಹೊಂದ್ಕೊಂಡು ಬಾಳೋದನ್ನ ಕಲೀಲಿ ಅನ್ನೋ ಕಾರಣಕ್ಕೋಸ್ಕರ. ಆದ್ರೆ ನನಗೆ ಗೊತ್ತು ಚಿಕ್ಕಿ, ನೀವು ಇದೇ ಉದ್ದೇಶಕ್ಕೆ ನಮ್ಮಿಬ್ಬರನ್ನು ಬಿಟ್ಟು ಹೋದ್ರಿ ಅಂತ. ಆದ್ರೆ ಆ ಉದ್ದೇಶ ನೆರವೇರ್ಲಿಲ್ವಲ್ಲ. ನಿಜ ಹೇಳು ಕಾರ್ತಿ, ಮತ್ತೆ ನೀವಿಬ್ರು ಕಿತ್ತಾಡ್ಕೊಂಡ್ರಾ? ಇಲ್ಲ ಚಿಕ್ಕ ಮಾವ, ನಾವು ಕಿತ್ತಾಡ್ಕೊಂಡಿಲ್ಲ. ನನಗೆ ಗೊತ್ತಮ್ಮ, ನನಗೆ ನೋವಾಗುತ್ತೆ ಅಂತ ನೀನು ಸುಳ್ಳು ಹೇಳ್ತಾ ಇದೀಯ ತಾನೆ? ಇಲ್ಲ, ನಿಜವಾಗ್ಲೂ ನಾವು ಜಗಳ ಆಡಿಲ್ಲ. ಸರಿ, ಹಾಗಾದ್ರೆ ಮತ್ತೆ ಯಾಕೆ ನಮ್ಮನ್ನ ಇಷ್ಟು ಬೇಗ ಕರ್ಸ್ಕೊಂಡ್ರಿ? ಜೊತೆಲಿರೋದಕ್ಕೆ ತುಂಬ ಕಷ್ಟ ಆಗುತ್ತೆ ಅಂತ ತಾನೆ? ನೀವು ಹೆದರ್ಕೊಳ್ಳೋ ಅಂಥದ್ದು ಏನಿಲ್ಲ. ಸಣ್ಣ ಭಿನ್ನಾಭಿಪ್ರಾಯ ಇದೆ ಹೊರತು ಜೀವನ ಹಾಳಾಗೋ ಅಂಥದ್ದು ಏನೂ ಇಲ್ಲ. ನೀವು ಟೆನ್ಷನ್ ಮಾಡ್ಕೋಬೇಡಿ. ಟೆನ್ಷನ್ ಮಾಡ್ಕೊಳ್ದೆ ಇರೋಕ್ಕಾಗತ್ತೇನೋ? ಮದುವೆ ಏನೋ ವಿಚಿತ್ರವಾಗಿ ನಡೀತು ಸರಿ, ಆದರೆ ಅದನ್ನೇ ಮನಸ್ಸಲ್ಲಿ ಎಷ್ಟು ದಿನ ಅಂತ ಇಟ್ಕೊಳಕ್ಕಾಗತ್ತೆ? ಜೀವನ ಮುಂದೆ ಹೋಗಬೇಕು ಅಲ್ವಾ? ಜೀವನಕ್ಕೆ ಏನಾಗಿದೆ ಚಿಕ್ಕಿ? ಜೀವನ ಮುಂದೆನೇ ಹೋಗ್ತಾ ಇರುತ್ತೆ. ನೀವು ನಮ್ಮ ಬಗ್ಗೆ ಮೊದಲು ಸ್ಟ್ರೆಸ್ ಮಾಡ್ಕೊಳ್ಳೋದನ್ನ ಬಿಡಿ. ನಮ್ಮ ಬಗ್ಗೆ ನೀವು ತುಂಬ ಯೋಚನೆ ಮಾಡ್ತಾ ಇದ್ದೀರಾ. ನಮ್ದು ಹೇಗೋ ನಡೆದೋಗುತ್ತೆ. ಹೇಗೋ ನಡೆದೋಗುತ್ತೆ ಅಂದರೆ ಏನಮ್ಮ ಅರ್ಥ? ಮದುವೆ ಜೀವನ ಅನ್ನೋದು ಹೀಗೇ ನಡಿಬೇಕು ಅಂತ ಇರುತ್ತೆ. ಅದು ಹಾಗೆ ನಡೆದ್ರೇ ಚೆಂದ. ಅದನ್ನಲ್ವೇ ಸಂಸಾರ ಅನ್ನೋದು. ನನಗೆ ಗೊತ್ತಿದೆ ಸತ್ಯ, ಇದರಲ್ಲಿ ನಿಂದೇನೂ ತಪ್ಪಿಲ್ಲ. ತಪ್ಪೆಲ್ಲ ನಮ್ಮ ಕಾರ್ತಿಕ್ದೆ ಅಂತ. ಅವನಿಗೆ ನಿನ್ನ ಮದುವೆ ಆಗಿದ್ದು ಇಷ್ಟ ಇಲ್ದಿರೋದಕ್ಕೇನೆ ಅವನು ನಿನ್ನ ಇಷ್ಟೊಂದು ಗೋಳು ಹೊಯ್ಕೋತಾ ಇರೋದು. ನಮ್ಮನ್ನು ಬೇಗ ಇಲ್ಲಿ ಕರ್ಸ್ಕೊಂಡಿದ್ದು. ಇಲ್ಲ ಚಿಕ್ಕ ಮಾವ, ಕಾರ್ತಿಕ್ ನೀವು ಅಂದ್ಕೊಂಡ ಹಾಗಿಲ್ಲ. ನೀವಿಲ್ಲಿ ಇಲ್ಲದೆ ಇರಬೇಕಾದ್ರೆ ಅವ್ನು ನನ್ನನ್ನು ತುಂಬ ಚೆನ್ನಾಗಿ ನೋಡ್ಕೊಂಡ. ನನಗೆ ಹುಷಾರಿಲ್ದಾಗ ನನಗೇನೇನು ಬೇಕು ಅದನ್ನು ತಂದುಕೊಟ್ಟು ನನಗೆ ಆರೈಕೆ ಮಾಡ್ದ. ಮಾತಲ್ಲಿ ಸಿಡ ಅಂತಾನೆ, ನನ್ನನ್ನು ಕಂಡ್ರೆ ಆಗಲ್ಲ ಅನ್ನೋ ಥರ ಆಡ್ತಾನಷ್ಟೆ. ಚಿಕ್ಕಿ, ಸತ್ಯ ಎಲ್ಲ ಹುಡುಗಿರ್ತಾರ ಅಲ್ಲ, ಹಾಗೆ ಅಂತ ಕೆಟ್ಟವಳು ಅಲ್ಲ. ಸತ್ಯನ ಮೇಲೆ ನನಗೆ ತುಂಬ ರೆಸ್ಪೆಕ್ಟ್ ಇದೆ.